ಸತೀಶ್, ಏನಾಗಿದೆ ನನ್ನ ತಂಗಿಯ ಕಣ್ಣುಗಳಿಗೆ? ಏನೆಂದು ಹೇಳಲಿ ಸತೀಶ್? ಕಣ್ಣುಗಳಿಗೆ ಆ ವಿಷಪೂರಿತ ಔಷಧಿ ಸಿಡಿದಿರುವುದರಿಂದ ಕಣ್ಣುಗಳು ತನ್ನ ದೃಷ್ಟಿಯನ್ನೇ ಕಳೆದುಕೊಂಡು ಬಿಟ್ಟಿವೆ. ಅಯ್ಯೋ ವಿಧಿಯೇ, ಇದೇನು ನೀನು ಮಾಡುತ್ತಿರುವ ಹೀನ ಕೆಲಸ? ನನ್ನ ತಂಗಿ ಯಾವ ಅನ್ಯಾಯ ಮಾಡುತ್ತಾಳೆಂದು ಈ ರೀತಿ ಹಿಂಸೆ ಕೊಡುತ್ತಿದೆ? ನನ್ನ ತಂಗಿ ಹೆಣ್ಣಾಗಿ ಹುಟ್ಟಿದ್ದು ಅಪರಾಧವೇ ಅಥವಾ ಅವಳು ಸೌಂದರ್ಯವತಿ ಆಗಿರುವುದು ಅಪರಾಧವೇ? ಅಥವಾ ನನ್ನ ತಂಗಿ ಪತಿವ್ರತೆ ಆಗಿರುವುದು ಅಪರಾಧವೇ? ಹೇಳು. ಸಮಾಧಾನ ಮಾಡಿಕೋ ಸತಿ, ಸಮಾಧಾನ ಮಾಡಿಕೋ. ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಪ್ರಶಾಂತ್? ಹೇಗೆ ಸಮಾಧಾನ ಮಾಡಿ? ಪ್ರಶಾಂತ್, ನೀನು ಡಾಕ್ಟ್ರೇ ಅಲ್ಲ, ನನ್ನ ಪಾಲಿನ ದೇವರು. ನನ್ನ ತಂಗಿಯ ಕಣ್ಣುಗಳು ಮರಳಿ ಬರುವಂತೆ ಮಾಡು ಪ್ರಶಾಂತ್. ಸತೀಶ, ನಿನಗೆ ಹೇಗೆ ತಂಗಿ ಎಂಬ ಮಮಕಾರವಿದೆಯೋ ನನಗೂ ಕೂಡ ನನ್ನ ಅತ್ತಿಗೆ ಎಂಬ ಪ್ರೀತಿ ಇದ್ದೇ ಇದೆ ಸತೀಶ್. ಆದರೆ ಏನು ಮಾಡುವುದು? ಆ ವಿಷಪೂರಿತ ಔಷಧಿ ಕಣ್ಣಿನ ಒಳ ದೃಷ್ಟಿಗೆ ಸಿಡಿದಿರುವುದರಿಂದ ಕಣ್ಣುಗಳ ದೃಷ್ಟಿ ಮರಳಿ ಬರುವುದು ತುಂಬಾ ಕಡಿಮೆ ಸತೀಶ್, ತುಂಬಾ ಕಡಿಮೆ. ಅದು ಕಾವನಾಗಲೇ ಸಿಡಿದಿತ್ತಲ್ಲ ಪ್ರಶಾಂತ್, ಎರಚಿತ್ತು. ಯಾರು ಪಾಪಿಗಳು, ಸೇರಲಾರದ ಪಾಪಿಗಳು ಎರಚಿತ್ತು. ನೋಡಿದೀಯಾ ಪ್ರಶಾಂತ್ ಈ ಕಲಿಯುಗದ ಆಟವನ್ನು? ನಮ್ಮ ಪಾಡಿಗೆ ನಮ್ಮನ್ನು ಬದುಕಲು ಬಿಡುತ್ತಿಲ್ಲ ಸ್ವಾರ್ಥ ಶ್ರೀಮಂತ ಸಮಾಜ ಪುರುಷರು. ಪ್ರಶಾಂತ, ನಿಲ್ಲಲ್ಲ ನನ್ನ ತಂಗಿಯನ್ನು ಮದುವೆ ಆಗಬಹುದು. ಕೆಟ್ಟ ವಿಚಾರವನ್ನು ಯಾಕೆ ಮಾಡುತ್ತಿರುವೆಯೋ? ಒಂದು ವೇಳೆ ನಿಲ್ಲಲ್ಲ ನನ್ನ ತಂಗಿಯನ್ನು ಕುರುಡಿಯಂತ ಕೈ ಬಿಟ್ಟರೆ ನನ್ನ ತಂಗಿಯನ್ನು ಯಾರು ಮದುವೆ ಆಗುತ್ತಾರೆ? ಅಯ್ಯೋ ದೇವರೇ! ಬೇಡ ಸತೀಶ್, ಬೇಡ. ನೋಡು, ಆ ರೀತಿ ಏನೂ ಆಗುವುದಿಲ್ಲ. ನನ್ನನ್ನ ಶ್ರೀರಾಮಚಂದ್ರನಂತವನು ಖಂಡಿತವಾಗಿಯೂ ನಿನ್ನ ತಂಗಿಯನ್ನು ಮದುವೆಯಾಗಿ ಆಗುತ್ತಾನೆ. ನಾಳೆನೆ ಮದುವೆ ಇರುವಾಗ ಲಗ್ನ ಪತ್ರಿಕೆ ಹಂಚೋದು ಬಿಟ್ಟು ಈ ರೀತಿ ನಿಂತಿರುವೆ ಅಲ್ಲ? ಅಣ್ಣ, ಅದನ್ನು ಹೇಗೆ ಹೇಳಲಣ್ಣ? ಯಾಕೆ, ಏನಾಯ್ತು? ಯಾರು ಪಾಪಿಗಳು ಅತ್ತಿಗೆ ಕಣ್ಣುಗಳನ್ನೇ ಕಳೆದು ಬಿಟ್ಟಿದ್ದಾರೆ. ಹೌದು ಪ್ರತಾಪ್, ಪವಿತ್ರ ಕಾಡಿನಲ್ಲಿ ಕಟ್ಟಿಗೆ ಮಾಡುತ್ತಿರುವಾಗ ಯಾರು ಪಾಪಿಗಳು ಮೋಸದಿಂದ ಕಣ್ಣಿಗೆ ಏನೋ ಎರಚಿದ್ದಾರೆ ಪ್ರತಾಪ್. ಈಗ ಪವಿತ್ರ ಎಲ್ಲಿ? ಒಳಗಿದ್ದಾಳೆ.
ಮಾಡಿದವರು ಯಾರು? ಯಾರು ಅಂತ ಹೀಗೆ ಹೇಳಲಿ ಪ್ರತಾಪ್. ಮೋಸದಿಂದ ಹಿಂದೆ ಬಂದು ನನ್ನ ಕಣ್ಣುಗಳನ್ನು ಗಟ್ಟಿಯಾಗಿ ಹಿಡಿದು ಏನೋ ಹಚ್ಚಿ ಓಡಿ ಹೋದರು. ಆ ಕ್ಷಣದಿಂದಲೇ ನನ್ನ ಕಣ್ಣುಗಳು ಉರಿದು ಏನೂ ಕಾಣ್ತಾನೆ ಇಲ್ಲ. ಇದಕ್ಕೆ ಕಾರಣ ಬೇರೆ ಯಾರು ಏನೂ ಅಲ್ಲ, ಧನ್ರಾಜ್. ಬರಲ ಮಗನೇ ನಿನ್ನ ಪಾಲಿನ ಯಮನಾಗಿ. ಜಗವನ್ನಾಳುವ ಜಗದ್ರಕ್ಷಕ, ಇನ್ನು ತೀರಲಿಲ್ಲವೇನೋ ಈ ಬಡವರ ಬಾಳಿನಲ್ಲಿ ನೀನಾಡುತ್ತಿರುವ ನೀರಿನ ನಾಟಕ. ಕೆಲವರಿಗೆ ಶ್ರೀಮಂತರ ಪಾತ್ರ, ಕೆಲವರಿಗೆ ಬಡವರ ಪಾತ್ರವನ್ನು ಕೊಟ್ಟು ಅವರಿಗಾಗುವ ಈ ಅನ್ಯಾಯವನ್ನು ಕಂಡು ಕಾಣದಂತೆ ಕಲ್ಲಾಗಿ ಕುಳಿತಿರುವ ನೀನೆಂತಹ ನಿರ್ದಯೋ. ಅಲ್ಲ, ನೀನು ದೇವರೇ ಅಲ್ಲ, ದೇವರ ರೂಪದಲ್ಲಿರುವ ನೀನೊಂದು ಕಲ್ಲು ಬಂಡೆ. ಸಖಿ, ಆದಷ್ಟು ಬೇಗನೆ ಹೋಗಿ ನಾನು ಅತ್ತಿಗೆಗೆ ಔಷಧಿ ತೆಗೆದುಕೊಂಡು ಬರ್ತೇನೆ. ಈ ನನ್ನ ಅತ್ತಿಗೆಯನ್ನು ಚೆನ್ನಾಗಿ ನೋಡಿಕೋ ಸತಿ, ಚೆನ್ನಾಗಿ ನೋಡಿಕೋ. ಆಯ್ತು ಪ್ರಶಾಂತ್, ನೀನು ಆದಷ್ಟು ಬೇಗನೆ ಬಾ. ಧನ್ರಾಜ್, ಈಗ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಾಗಿದೆ. ಇನ್ನು ಮುಂದೆ ನೋಡು ಈ ಧನ್ರಾಜನ ಚಾಣಾಕ್ಷತನ. ನೀನು ಬಯಸಿದ ಚಲುವೆ ಕಣ್ಣು ಕಾಣದ ಕುರುಡಿ. ಆ ಕುರುಡಿಯನ್ನು ಸೀರುಪಾರು ಮಾಡಿ ಪ್ರತಾಪನನ್ನು ನಮ್ಮ ಅಂಕೆಯಲ್ಲಿಟ್ಟುಕೊಂಡು ಪ್ರತಾಪನ ಸಿರಿ ಸಾಮ್ರಾಜ್ಯಕ್ಕೆ ಸಾಮ್ರಾಟನವಾಗದಿದ್ದರೆ ಧನ್ರಾಜ್, ಆ ಪ್ರತಾಪ ಪ್ರಶಾಂತರ ಬಾಳು ಛಿದ್ರವಾಗಬೇಕು. ಸತೀಶನ ಬಾಳು ಕಣ್ಣೀರಿನ ಗೋಳಾಗಬೇಕು. ಅಂದಾಗ ನಕ್ಕು ನಲಿಯುವುದು ನನ್ನ ಮನ. ಚಕ್ರ, ಆ ಕಾಲ ದೂರ ಉಳಿದಿಲ್ಲ ಚಕ್ರ. ಈ ಚಪ್ಪಣಿಗಳ ಮೂಡಿದ ಮಾಯಾಜಾಲದಲ್ಲಿ ಆ ನಮ್ಮ ವೈರಿಗಳು ಸೊಟ್ಟ ಬೂದಿಯಾಗಲೇಬೇಕು. ಅಂದಾಗ ನಕ್ಕು ನಲಿಯುವುದು ನಮ್ಮಿಬ್ಬರ ಮನ. ಹಾಗಾದರೆ ಮುಂದಿನ ನಮ್ಮ ಕಾರ್ಯಸ್ಥಾನ ಪ್ರತಾಪನ ಸಿರಿ ಸಾಮ್ರಾಜ್ಯದ ಸಾಮ್ರಾಟಕ್ಕೆ. ವೆಲ್ಕಮ್ ಇನ್ಸ್ಪೆಕ್ಟರ್, ವೆಲ್ಕಮ್. ಸರಿಯಾದ ಸಮಯಕ್ಕೆ ಬಂದಿರುವಿರಿ ಇನ್ಸ್ಪೆಕ್ಟರ್, ಬನ್ನಿ. ನಾನು ಕುಡಿಯೋದಕ್ಕೆ ಬಂದಿಲ್ಲ ಕಣಲೆ, ಕುಡಿಸೋದಕ್ಕೆ ಬಂದಿರುವೆ. ಮಿಸ್ಟರ್ ಧನ್ರಾಜ್, ಯುವರ್ ಅಂಡರ್ ಅರೆಸ್ಟ್.
ಕಾರಣ ತೋರಿಸುವುದಕ್ಕೆ ನೀನು ಮಾಡಿರುವ ಹೇಯ ಕೃತ್ಯ ಒಂದೇ ಎರಡೇ. ಒದ್ದು ಒಳಗೆ ಹಾಕಿ ತೋರಿಸುವೆ ನಿನಗೆ ಸಾಕ್ಷಿ. ಇನ್ಸ್ಪೆಕ್ಟರ್, ಹೇಳು, ನಿನ್ನ ತಮ್ಮ ಲಕ್ಷ್ಮಣ ಸೀತಾ ಅಂತ ಜಂಬ ಕೊಚ್ಚಿಕೊಳ್ಳುತ್ತಿದ್ದೀಯಲ್ಲ, ಈಗೇನು ಹೇಳುವೆ? ನನ್ನ ತಮ್ಮ ಲಕ್ಷ್ಮಣನ ನನ್ನ ತಮ್ಮಂದಿರ ಮತ್ತೆ ಅಗತ್ಯವನ್ನು ಬೇಯಿಸಲು ನೀನು ಯಾವ ಉಪಾಯ ಹುಡುಕಿದರೂ ಈ ಅಣ್ಣ ತಮ್ಮಂದಿರು ಬೇರೆ ಆಗಲು ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ ಕಣಲೇ. ಇನ್ಸ್ಪೆಕ್ಟರ್, ನನ್ನ ಮಾತು ನಂಬು. ನೀನು ತಿಳಿದುಕೊಂಡಿರುವ ಹಾಗೆ ಪವಿತ್ರ ಪತಿವ್ರತೆ ಅಲ್ಲ, ಸಿಕ್ಕವರ ಜೊತೆಯಲ್ಲಿ ಚಕ್ಕಂದ ಮಾಡುವ ಸೋಳೆ. ಬಾಯಿ ಮುಚ್ಚು ಮಗನೇ, ಇನ್ನೊಂದು ಶಬ್ದ ಉಚ್ಚರಿಸಿದರೆ ಸುಟ್ಟು ಬಿಡುವೆ, ಎಚ್ಚರ. ಸುಮ್ಮನೆ ಏಕೆ ಈ ಅಗ್ನಿ ಕುಂಡದಲ್ಲಿ ಬಿದ್ದು ಸುಟ್ಟು ಕರಕಾಗುಯೋ ಮಳ್ಳ? ನಾವು ಹೇಳಿದ ಹಾಗೆ ಕೇಳಿದರೆ ನಮ್ಮ ಹಾಗೆ ಗಣ್ಯ ವ್ಯಕ್ತಿ ಆಗುವುದರಲ್ಲಿ ಸಂದೇಹವೇ ಇಲ್ಲ. ನಿನ್ನಂತ ಸೂಳೆ ಮಕ್ಕಳಿರುವವರೆಗೂ ಆ ಸೂಳೆ ತನ್ನ ಚಟ ಬಿಡುವುದಿಲ್ಲ. ನಮ್ಮಂತವರ ಗುಂಡೇಟಿಗೆ ಬಲಿಯಾದರೆ ನಿಮ್ಮಂತವರ ಸೂಳೆ ಹಂಬಲಕ್ಕೆ ಬಲಿಯಾಗುತ್ತಾರೆ. ಇನ್ಸ್ಪೆಕ್ಟರ್, ನಾಳೆ ಇದೇ ವೇಳೆಗೆ ದಂಡರಾಜ್ ಜೈಲಿನಿಂದ ಹೊರಗಡೆ ಬಂದು ನನ್ನ ಹತ್ತಿರ ಇರಬೇಕು, ತಿಳಿಯಿತೆ? ಹೋಗು ಇನ್ಸ್ಪೆಕ್ಟರ್, ಹೋಗು. ನಿನ್ನ ಮನೆಯಲ್ಲೇ ನಿನ್ನ ವೈರಿ ಕಾದಿದೆ ಎಂಬುದು ನಿನಗೇನು ಗೊತ್ತು? ನಾಳೆ ಧನರಾಜ್ ಜೈಲಿನಿಂದ ಹೊರಗಡೆ ಬಂದು ನನ್ನ ಹತ್ತಿರ ಇರಬೇಕು. ಅದೇ ಈ ಚಕ್ರನ ಕೈ ಚಳಕ. ನಿನ್ನ ಮಾಡ್ತೀವಿ ದಿನ ಮನೆ ಬೆನ್ನ ಹಾಕ್ತೀರಿ, ಯಾರನ್ನಂತ ನಾವು ಮಾಡಲ್ಲ. ಮುಂದೆ ಹಣೆ ಬರಂತ ನೋಡ. ನನ್ನ ಗೆಳತಿ ನನ್ನ ನೋಡಿ ನೀ ನಗತೆ, ನನ್ನ ಗೆಳತಿ ನನ್ನ ನೋಡಿ ನೀ ನಗತೆ. ಓಣಿ ಹಿಡದ ನಾ ಬರುವಾಗ ಅಳವಡಿಸಿದೆ ನಿಂತ ಕಿಡಿಕ್ಯಾಗ, ಓಣಿ ಹಿಡದ ನಾ ಬರುವಾಗ ಅಳವಡಿಸಿದೆ ನಿಂತ ಕಿಡಿಕ್ಯಾಗ. ಯಾಕೆ ಸಂಗೀತ ನನ್ನ ಎಷ್ಟು ಕಂಡ್ಬಿಟ್ಟು ನೋಡ್ತಿ ಮೌನವಾಗಿ? ನಿನ್ನ ಇಂಪಾದ ಹಾಡು ಕೇಳಿ ಮೌನವಾದೇ ನಿನ್ನ ಪಿತೃಪಿಲ್ಲಿ. ನೀ ಚೆಂದ ಹಾಡಾಡ್ತೀನಿ ನನಗೆ ಗೊತ್ತೈತಿಲ್ಲ ಲೋಲನ ರಾಜಮುನಿಯ. ಇಷ್ಟಾರ ಸಂಗೀತ ಇನ್ನೂ ಬಹಳ ಇಂಪಾಗಿ ಆಡ್ತೀನಿ. ನೀನ್ ಜೂನಿಯರ್ ಪ್ರಿಯಾಂಕಾ ಆಗಿರ್ಬೋದು, ನಾನ್ ಜೂನಿಯರ್ ಉಪೇಂದ್ರ ಅನ್ನೋದನ್ನ ಮರಿಬೇಡ. ಹಂಗಾದ್ರೆ ಬೇಡ ನಂಗೆ ಸವಾಲು. ನಾನು ಕೂಡ ಸವಾಲು ಹಾಕ್ಬೇಡ ಹುಡುಗಿ, ನನ್ನ ಕೈ ನಿನಗಿನ್ನೂ ಗೊತ್ತಿಲ್ಲ. ಹಂಗ ಚಾಲು ಮಾಡಿ ಹಾಡು. ಆಡ್ತೀನಿ, ಆದ್ರ ಒಂದು ಕಂಡೀಷನ್. ಹಾಡಿನೊಳಗ ನಾ ಸೋತೇನಂದ್ರ ನೀ ಹೇಳ್ದ ಕೇಳಿ ನಿನ್ನ ಕೈಯಾಗ ಕೆಲಸ ಮಾಡಿ. ಒಂದು ವೇಳೆ ನಾ ಗೆದ್ದೆ ಅಂದ್ರ ನನಗಲ್ಲ ಕಾಣಿ ಕಿಸ್ ಕೊಡ್ಬೇಕು. ಆಗ್ಲೇ ಚಲ ಮಾಡ ಚಲ ಮಾಡ. ಸಂಜಿಕೆ ಬರತನ ತಿಳಿಯ ಹುಡುಗಿ ಬೇಡತಿ ಬಂಗಾರ ಬಳಿಯ, ಸಂಜಿಕೆ ಬರತನ ತಿಳಿಯ ಹುಡುಗಿ ಬೇಡತಿ ಬಂಗಾರ ಬಳಿಯ. ಹತ್ತೈತಿ ಮಿರಗ ಮಳೆಯ ಹುಡುಗಿ ಹತ್ತಿದ ಮನೆ ಕಳೆಯ. ಬಂಗಾರ ಬೆಳ್ಳಿ ಯಾತಕ ಬೇಕ ಮಳೆ, ಸಿಂಗಾರ ಸಾಕ ಕೇಳಲೆ ಉಚ್ಚ ಮಳ್ಳಿ ಬಾವಳ್ಳಿ. ಹಬ್ಬದ ಮಡಿ ಮಾರಿ ನೋಡಕ ಬರ್ತೇನ, ಜಂಗದಿಯೋ ನನ್ನ ಕೈಯಾಗ ದೂರದಾಗ. ಹಬ್ಬದ ಮಡಿ ಮಾರಿ ನೋಡಕ ಬರ್ತೀನ, ಜಂಗದಿಯೋ ನನ್ನ ಕೈಯಾಗ ದೂರದಾಗ. ಹತ್ತಿದ ಮನಸ್ಸಿಗೆ ಅರಗಾರ, ನೆನಪಲ್ಲಿ ಆಗಿದೆ ನನಗಾರ. ಮಾಡಿದ ಪ್ರೀತಿ
ನಿನ್ನ ಚಿಂತ್ಯಾಗ ನನ್ನ ಸಂತಿ ಮುಗುದೋತ ಗೆಳತಿ ನಿನ್ನ ಚಿಂತ್ಯಾಗ ನನ್ನ ಸಂತಿ ಮುಗುದೋತ ಆಳ ಜೀವ ಉಳಿದೈತಿ ಊರಾಗ ನನ್ನ ಗೆಳತಿ ನೀರು ತರಬೇಡ ಕಣ್ಣಾಗ ಇದ್ದಲಕ್ಕ ಕರಿಬೇಡ ಮಾವ ಬಲಗಾವರಿಯಾಗಬೇಕು ಕಟ್ಟುಕೊಂಡು ನಿಲ್ಲಬೇಡ ಮಾವ ಕೈಲಾಸಿಕೆಯಾಗಬೇಕು ಮೊದಲು ತಪ್ಪಿಕೊಬೇಕು ಆಮೇಲೆ ನಕ್ಕಬೇಕು ತೋರ್ಸೋದು ತೋರಿಸ್ತಿ ಚಂದಂಗ ತೋರಿಸ ಯಾವಾಗಿನ ಸರಗ ಸರಸ ಎಲ್ಲ ಐತಿ ಲೈಸೆನ್ಸ ತೋರ್ಸೋದು ತೋರಿಸ್ತಿ ಚಂದಂಗ ತೋರಿಸ ಮುತ್ತಿನ ಸರಗ ಸರಸ ಎಲ್ಲ ಐತಿ ಲೈಸೆನ್ಸ ಮಲ್ಲ ಮಾಡ್ಯಾನ ಬಣ್ಣು ಒಡೆದಾನ ನೋಡಿ ನಗತಾನೋ ನಮ್ಮ ನಾಟಕ ಮಾವ ನಾಟಕ ಹುಡುಗ ಮಲ್ಲ ಮಾಡ್ಯಾನ ಬಣ್ಣು ಒಡೆದಾನ ನೋಡಿ ನಗತಾನೋ ನಮ್ಮ ನಾಟಕ ಮಾವ ಹತ್ತಿ ಹೊಲಕ ಬಂದಾಗ ನೀ ಹತ್ತ ದೇವರಾಣಿ ಮಾಡಿ ನತ್ ಮಾಡಿಸಿ ಕೊಡ್ಬೇಕಂತ ನಟ್ಟು ಹೇಳಿದ್ದೆ ನೋಡಿ ನೋಡ್ದಂಗ ಅಂದಾಗ ಕೂತೈತೆ ಹತ್ತಿ ಹೊಲಕ ಬಂದಾಗ ನೀ ಹತ್ತ ದೇವರಾಣಿ ಮಾಡಿ ನತ್ ಮಾಡಿಸಿ ಕೊಡ್ಬೇಕಂತ ನಟ್ಟು ಹೇಳಿದ್ದೆ ನೋಡಿ ನೋಡ್ದಂಗ ಅಂದಾಗ ಕೂತೈತೆ ಹೆಂಗೈತಿ ನನ್ನ ಗೆಳತಿ ಯಾ ಹುಡುಗಿ ನಿಂತಲ್ಲ ಸುಮ್ಮನ ಆದ್ರೂ ಮಾಮ ನೀನಾಗಿದ್ದಿಲ್ಲ ಹಿಂಗ ಬಾ ದಾರಿಗೆ ಅದಕ್ಕ ಬಹುಮಾನ ಕೊಡ್ತೀಯ ನನ್ನ ರಾಜ ಆದ್ರೂ ನೀ ಇಂತ ಚಂದ ಹಾಡ್ತೀಯ ಅನ್ನೋದು ನನಗೆ ಗೊತ್ತಿದ್ದಿಲ್ಲೋ ನಮ್ಮನೆಗೆ ಹೆತ್ತು ನನ್ನ ಕಂಬಿಗಳದಂತವನ ಈಗ ಬಂತ ಆತಲ್ಲ ಕೊಡು ನನಗೆ ಅಲ್ಲಕ್ಕ ಕಿಸ ಶಿವು ಮಗಳ ಯಾ ಹುಡುಗಿ ಐ ಲವ್ ಯು ಮಮ್ಮ ಯಾ ಹುಡುಗಿ ಪ್ಲೇಟ್ ಚೇಂಜ್ ಆತಲ್ಲಿಂದ ಶಿವು ನಿನ್ ಮೇಲೆ ಮೊದಲ ಮನಸ್ಸಿತ್ತು ನೀವ ಇಬ್ರು ಪಾರ್ಟ್ನರ್ ಮೇಲೆ ಅಂದ್ರಲ್ಲ ಅದಕ್ಕ ಎದುರು ಬಿಟ್ಟಿದ್ನ ಇಬ್ರು ಮಾಡುದಿಲ್ಲ ಹುಡುಗಿ ನೀನ್ ಲವ್ ಅವಿದ್ದಾಗ ಹಂಗ ನಾಟಕ ಮಾಡಿದ್ದೆ ನೀ ನನ್ನ ಮೆಚ್ಚಿದ್ರೆ ಸಾಕು ಆ ಮಗ ಸುಂದ್ರನ ವಾದ್ ಓಡಿ ಹೋಗೋಣ ಮಾವ ಮದುವೆ ಆದ್ರ ಪ್ರಶ್ನೆ ಇದ್ದಾರ ಈ ಜನ್ಮದ ನಿನ್ ಜೊತೆನ ನಾನು ಈ ಮಾತು ಬರೇ ಹೊಣಸಂಗೆ ನಿನ್ನ ಚಡ್ಡಿ ಮೇಲೆ ಅನಿ Thank you.
ನಿನಗ ನಮಗ ತೊಂದ್ರೆ ಮಾಡ್ಬಿಡಪ್ಪ. ತುಳಿ ಮೌನ ಜಯ ಅಂತ ಸರಿಗೆ ಕೊಟ್ರ ನನಗ ಮೋಸ ಮಾಡಿದೆ ಜೀವ. ಸಂಗೀತ ನನ್ನ ಲವರ್ ಅದನವ ನೋಡಿ ಯಾರು ಹೇಳಿದಂದ್ರ ಮತ್ತ ನಾ ಯಾರು? ಬಾಹುಬಲಿ ಅದ ನಿಂಗೆ. ಸಂಗೀತ ಇಲ್ಲೇ ಗಾರ್ಡನ್ ಹೋಗೋ ನಡಿ. ಇಲ್ಲಿ ಭಿಕ್ಷುಕರ ಕಾಟ ಬಾಳ ಆಗತ್ತ. ಗಾರ್ಡನ್ನೇ ಪೊಲೀಸರ ಕಾಟ್ ಬಾಳ ಐತಿಲ್ಲ ಜಾಲಿ ಕಂಟಿದ್ರು ನೋಡಿ ಅಲ್ಲೇ ಹೋಗೋಣ. ನಡಿ ಹಂಗ ನಿನಗೆ ಎಲ್ಲಿ ಅನುಕೂಲ ಆಗತ್ತ ಅಲ್ಲೇ ಹೋಗು. ಕ್ರೀಡಾ ಸುಳ ಮಗ ಹೋಗುದಿಲ್ಲವ ಭಿಕ್ಷೆ ಹಾಕಿಬಿಡವಾಗ. ನೀ ಈ ಕಡೆ ಬಾ ನೋಡಪ್ಪ ಬಾಳ ಅನ್ಕೊಂಡ್ಬಿಟ್ಟಿ ನಮ್ಮಿಬ್ರು ಲವ್ ನೋಡಿ ನಮ್ಮಿಬ್ರು ಲವ್ ನೋಡಿ ಮಾನಸಿಕ ಆಗಿ ಶರ್ತ ಸೆಟ್ ತೆಗಿತು ಹೋಗ್ ಮುಂದೆ ನೋಡಿ ಹೋಗು. ಅಲ್ಲ ಇಟ್ಟು ಹಾಕಿರಿ ಒಂದು 500 ಇಟ್ಟು ಹೋರಿ. ನನಗ ನೀ ತಂದು ಹಿಡ್ದಿದ್ರು 500 ಭಿಕ್ಷಾ ನಾ ಹಾಕಕತ್ತೀನ ನೀ ಹಾಕಕತ್ತಿ. ನಮ್ಮ ಲವರ್ ಹಾಕಕತ್ತೀನಿ. ಮತ್ತೆ ನೀ ಅವ್ನು ನೀ ಯಾಕೆ ಬಂದಿ? ಅವ ಹೇಳಿದ ಅವಿ ನೀವು ಹೋಗವಿ ಅಂದ. ಹೌದವ ನೀ ಬಿಟ್ಟ ಸ್ಥಳ ತುಂಬಾ ಅನ್ನೋದ ಗೊತ್ತಿದ್ದಿಲ್ಲ ನಾನು. ನಡ್ಬರ್ಕ್ ನಮ್ದು ಇನ್ನೂ ಒಂದು ಫೋನ್ ಬಿಡು ಅದ್ರಾಗ ನಡ್ಬರ್ಕ್ ಇಟ್ಟಾಕಿನಿ ನಾನು. ಡಾರ್ಲಿಂಗ್ ಹೇಳ್ ಚಿನ್ನ ಮುಂದೇನು ಹೋಗೋ ನಡಿ ನಾವು. ಸುಸ್ತಾಗನ ತಗೊಂಡೈತಿ ಹೌದ ಹಾ ಆದ್ರೂ ನಿಂಗಿರ್ ಬಡದು ಮಾಮ ನಿಂಗಿರ್ ಮಾಡ್ದಾಗಿತ್ತು. ಬಾ ನಾಚ್ಕೊಬೇಡ ಬಾರಿ. ಹಲೋ ಬಾಯ್ ಓರಿ ಅವ್ನು ಹಾಳಾಗಿ ಓರಿ. ರಾಜ ಐ ಆಮ್ ಗೋಯಿಂಗ್. ಅವಸರ ಕೊಡು ಕರೆಂಟ್ ಹೋದ ಟೈಮಲ್ಲಿ ಚಿಲ್ಲರ ಹೆಂಗಂತ ಮೊದಲ ಗೊತ್ತಿದ್ರ ಚಿಪ್ಪಾಡಾಗ ಗಿಟ್ಟಿನ ತುಡಕಿದ್ದ. ಅಲ್ಲ ಕೆಳಗೆ ಏನು ನೋಡ್ತಿರ್ತಿ ಬೇರೆ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಖವೇ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಇವ್ರು ಭಿಕ್ಷೆ ಹಾಕಿ ವಾದರಯ್ಯ ಕಣ್ಣು ಬಿಟ್ಟು ನೋಡಯ್ಯ ಕೈಗೆ ಒಂದು ತುತ್ತು ಬಾಯಿಗೆ ಬರಲಿ. ಈ ಹೆಣ್ಣನ್ನ ಹೆಂಗ್ ನಂಬೋದು ಅಂತೀನಿ ಅಲ್ರಿ. ಒಮ್ಮೆ ಶಿವನ ಸುಂದರನ ಮಾಡ್ಕೊಂತೀನಿ ಅಂತಾಳ, ಒಮ್ಮೆ ನನ್ನ ಮಾಡ್ಕೊಂತೀನಿ ಅಂತಾಳ. ಹಿಂಗ ಆದ್ರ ಸಂಗಿನ ಹೆಂಗ್ ನಂಬೋದು ಅಂತೀನಿ. ಅದಕ್ಕೆ ಇವತ್ತ ತಲೆ ಕೆಟ್ಟ ಗುಡ್ಗ ತಿನ್ಬೇಕಂತ ಮಾಡೀನಿ. ಜೀವನದಾಗ ಏನೈತ್ರಿ ನಂಬಿದಾಗ ಕೈ ಕೊಟ್ಟಾಳ. ಹಾಕೋಬಾಡ್ಲಿ ನೀನು ಬರ್ಗೆತ್ ನನ್ನ ಮಗನ ಹಾಕೋಬೇಡವನು. ಈಗೇನು ಅವ್ನ ಮಕ್ಕೊಂಡ ನಾಳಿಗೆಡಕತ್ತಿಲ್ಲ ಪಾಪ ನಮ್ಮ ಮಾಮ ಸಂಪಣ್ಣದ ಹಂಗೆಲ್ಲ ಅಡಿಗೆಡ್ಸ ನೋಡ್ಕೋಬೇಡ್ರಿ. ಮಾಮ ಅಲ್ಲೆಲ್ಲ ಹಾಕೋಬೇಡು ಹಾಕೊಂಡ್ರ ಸಿಡ್ ಹಾಕಿರ್ತೋ ಸಿಡ್ ಹಾಕಿರ್ತ ಹಾಕೋಬೇಡದನ. ಏನ್ ಬಿಡಲ್ಲ ಅವನ್ ತಗೊಂಡು ಏನ್ ಮಾಡ್ತಿ? ನನ್ನ ತಿಳುವಳಿಕೆ ಹೇಳಕ ನಮ್ಮ ಅತ್ತೆ ಮಗಳ ನಮ್ಮ ಮಾವನ ಮಗಳ ಸದ್ಯ ಯಾಕೆ ಹಿಂಗ ಯಾಕೆ ಮಾತಾಡ್ಕತ್ತಿ ಏನಂತ ನಿನಗ? ಮತ್ತೇನ ನಿಮ್ಮವ್ರ ಒಮ್ಮೆ ನನ್ ಲವ್ ಮಾಡುವ ಒಮ್ಮೆ ಬೇರೆ ಲವ್ ಮಾಡುವ. ಹಿಂಗ ಆದ್ರ ಯಾರ ಜೀವನ ಮಾಡ್ಬೇಕಂತ ಮಾಡ್ರಿ. ಅದು ಪ್ಯಾಶನ್ ಆಗ್ಬಿಟ್ಟತ್ತಿ. ಏನ್ ಮಾಡ್ನ ರಾಜ ನೀನು ಬಾಳ ತಪ್ಪು ತಿಳ್ಕೊಂಡಿ. ಶಿವು ಸುಂದರನ ಎಲ್ಲೇ ಹೋದ್ರು ಏನ್ ಮಾಡ್ತೀವಿ ಗೊತ್ತನ? ನಿನ್ನ ಮಾಡ್ತೀವಿ ಬಾ, ಲವ್ ಮಾಡ್ತೀವಿ ಬಾ, ಗಂಡೆ ಹೋಗೋಣ ಬಾ ಅಂತಿದ್ರ ಅವಸರ ಮಾಡ್ಬಿಡ. ನಾವು ಅದಕ್ಕಾನ ಏನ್ ಮಾಡಿದ್ವಿ ಗೊತ್ತನ? ಹೆಂಗಾರ ಮಾಡಿ ಮಳ್ಳ ಮಾಡಿ ಅವ್ರ ಹತ್ರ ಇದ್ದಿದ್ದೆಲ್ಲ ಹಿಡ್ಕೊಂಡು ಲಾಸ್ಟಿಗೆ ಅವ್ರ ಗಂಟಿ ಒಂದ ಬಿಡ್ಬೇಕಂತ ಈ ತರ ಮಾಡಿದ್ದೆ. ಹಿಂಗ ನಾ ಬ್ಯಾರೆ ತಿಳಿದಿದ್ದೆ. ಅದಕ್ಕ ಮನುಷ್ಯಗೆ ಕೆಟ್ಟಾಗಿ ಗುಡ್ಗ ತಿನ್ಬೇಕಂತ ಮಾಡಿದ್ದೆ. ಅಲ್ಲ ಸಂಗೀತ, ಈ ಗುಡ್ಗ ತಿನ್ಬೇಡ ಅಂದಲ್ಲ, ಇದರಿಂದ ಏನಪ್ಪ ಐತಿ? ನಮ್ಮೂರಾಗ ಗುಟ್ಕ ತಿಂದು ಒಬ್ಬ ಸತ್ತ ಏನು ಗೊತ್ತೈತಿಲ್ಲ?
ಗಂಡಸರ್ಕಿಂತ ನಿಂಗ ಭಾಳ ಮಾತಿ ಐತ್ ಬಿಡಿ ಇದ್ರದ ನಾನು ಹಾಕೊಂತಾನ ಅಂತ ತಿಳ್ಕೊಂಡೇನೆ ಇಲ್ಲ ಹಾಕೋಬನ್ನಿ ಅದನ್ನೆಲ್ಲ ತಿಂದ್ರೆ ಏನಾಗುತ್ತೆ ಗೊತ್ತನು ಎಲ್ಲ ವೀಕ್ ಬಿಡುತ್ತಂತ ಮತ್ತೆ ಅದಾವು ಅವ್ರದ್ದು ಚಡ್ಡ್ಯಾಗ ವೀಕ್ ಆಗುತ್ತೆ ಏನೇನು ಅಂತಾರಪ್ಪ ನಂಗೂ ಗೊತ್ತಿಲ್ಲ ನಾ ಏನೋ ಸಣ್ಣಕ್ಕಿದ್ರಾಗ ಗೊತ್ತಿಲ್ಲ ನಂಗೆ ಅದಕ್ಕೆ ಅದನ್ನೆಲ್ಲ ಹಾಕೋಬೇಡ ಮಾವ ಅದನ್ನೆಲ್ಲ ಹಾಕೋಬೇಡ ಇನ್ನು ಏನಾಗುತ್ತೆ ಗೊತ್ತನು ಅದನ್ನ ಹಾಕೊಂಡ್ರೆ ಕ್ಯಾನ್ಸರ್ ಬರ್ತೈತಿ ಮತ್ತೆ ಅದಾವು ಏನು ಎಲ್ಲ ಸೌಕರ್ಯ ಆಗಿ ಅಳಿಯಾಡ್ತಾರ ಅಂತ ಅಳ್ಳಾಡ್ಸಿ ಅಂತಂದು ಒಬ್ಬ ಅವನ ಬ್ಯಾಡ ಸರಿ ನನಗೆ ಇನ್ನೂ ಆಸೆ ಭಾಳ ಅದಾವ ನನಗೂ ಇನ್ನೂ ಆಸೆ ಬಾಯ್ತು ನಾ ಇನ್ನೂ ಬಸರಾಗ್ಬೇಕು ನಾಲ್ಕು ಮಕ್ಕಳು ನಡಿಬೇಕು ಅದಕ್ಕೆ ತಂದಿ ಬೇರೆ ಯಾರ ನೀನ ಆಗ್ಬೇಕು ಆಯ್ತು ನಾನು ಆಯ್ತು ಅಂತ ಇಲ್ಲ ಊರ್ ಮಂದಿ ಕರ್ಕೊಂಬಂದ್ ಮಾಡ್ಬಿಡು ಬ್ಯಾಡ ಬೇಡ ಹಂಗ ಮಾತಾಡ್ತಿ ನಾ ಪ್ಯೂರ್ ಪತ್ತಿರ್ತಿದ್ದೀನಿ ನಾವು ಮತ್ತೆ ಶಿವನ ಸುಂದರ ಲವ್ ಮಾಡ್ತೀನಿ ಅಂತ ತೆನ್ನ ಕೆಡ್ಸಿ ಅಲ್ಲ ಅದನ್ನ ಸೋಮವಾರ ಮಂಗಳವಾರ ಅಷ್ಟ ಬುಧವಾರ ಬಂತ ಒಪ್ಪತ್ ನಾ ಗಂಡ ಮಕ್ಕಳಿಗೆ ಹೌದಲ್ಲ ಈಗ ನಾಲ್ಕರಂಗ ಲವ್ ಯಾಕೆ ಸಾಗೋದು ಹೆಂಗ ಮತ್ತೆ ಟ್ರೈ ಮಾಡ್ತೀನಿ ಅದೇ ಹೆಂಗ್ ನೀ ಟ್ರೈ ಮಾಡ್ದೆ ಇನ್ನೊಬ್ಬ ಒಂದು ಹಾರಿಸ್ಕೊಂಡು ಹೋದ್ರೆ ಅವಾಗ ನೀ ಏನ್ ನಿಂತು ಹೋಗ್ಕೊಂತಿ ಬೇಡ ಹಿಡ್ಕೊ ಮಾಡಿ ಲವ್ ಮಾಡಿ ಎಷ್ಟಂದ್ರೆ ಎಷ್ಟು ಮಾಡಿ ನಾ ಮಗನ ನೀ ಒಟ್ಟು ಬಿಡ್ಬೇಕು ನಮ್ಮಿಬ್ಬರಿಗೂ ಲವ್ ಮಾಡಕ್ ಶರಣು ಬರ್ಸಟ್ಟಿ ಬಿಜೆಪಿ ಒಮರ್ಜಿ ಅಧ್ಯಕ್ಷರು ಹೊಳೆಯಲ್ಲೂರು ಮಂಡಲ ಹೊಳೆಯಲ್ಲೂರು ಮಂಡಲ ಆಯ್ತಾ ನೀ ಇಷ್ಟೇ ಬೈ ಬರೇ ಬಾಯ್ ಹೋಗ್ರಿ ಬಾಯ್ ಎಷ್ಟು ಕೊಟ್ರ 100 ರೂಪಾಯಿ ಕೊಟ್ರು ದೊಡ್ಡದ ಬಿಡ 100 ರೂಪಾಯಿ ಸಾಕಲ್ಲ ಸಾಕು ನಡಿ ಇವತ್ತು ಒಂದು ತಿಂಗಳು ಸಂಸಾರ ಆಗತ್ತೆ ನಮ್ದು ನಾಗ ಐದು ಕಚೇರಿಗೆ ಹೋಗಕ್ ಬರ್ತ ನಡಿ ನೀ ಹಿಂಗ ಅವಸರ ಮಾಡಬೇಡ ನೀ ಇಲ್ಲ ನಿಂದೈತೆ ಅಂತ ಹಂಗಾರ ಏನೋ ಸ್ಟೇಜ್ ಹೋಗೋಣವಿ ಬರ್ರೇ ಅಲ್ಲ ನಾ ಮದುವೆಗಿಂತ ಮಂದಿ ಹೇಳ್ದಂಗ ಮಾಡೋ ನೀ ಇಲ್ಲ ಈಗ ಅಲ್ಲಿ ನೋಡ್ತಿ ಬಿಟ್ರೆ ಇಲ್ಲಿ ಕೇಳ್ತಿ ಮತ್ತ ಹಿಂಗ ನೀ ಮಾಡಿದೆ ಮತ್ತ ಬ್ಯಾಗ್ ತುಂಬ್ಕೊಂಡು ಹೋಗ್ಬಿಡ್ತಾರ ನಾವು ಊರಿಗೆ ನಾಟಕ ಮುಗಿಸೋಣ ಹೋಗಿ ಅಂತ ಮತ್ತೆ ಪೇಮೆಂಟ್ ಕೊಟ್ಟಿಯಪ್ಪ ಗಿಟ್ಟಿ ನಾನು ಬರ್ರಾಜಿ ಹಿಡ್ಕೊ ಕೊಡ್ತಾರ ಎಲ್ಲ ಕೊಡ್ತಾರ ನೋಡಾಕ ನಾಳೆ ಬರ್ತಾರ ಬರ್ತಿ ಮಾಡು ಮನಸ ಬರ್ತಿ ನೋಡಿದ ಕೂಡ ಗೆಳೆಯ ನನ್ನ ಕೈ ಬಿಡಬೇಡ ಕಟ್ಟಲಿಗೆ ನನ್ನ ಕೊಡಬೇಡ
ಕಾಯೋಣ. ಈಗಲೇ ಬರಬಹುದು. ಸತೀಶ, ಏನು ಹೇಳುತ್ತಿರುವೆ ನೀನು? ನಿನ್ನ ತಮ್ಮ ಒಬ್ಬ ಗೂಂಡ ರೌಡಿ. ಅವನು ಮಾಡಿರುವ ಒಂದೊಂದು ಕೊಲೆ ದರೋಡೆ ನನ್ನ ಹತ್ತಿರ ರೆಕಾರ್ಡ್ ಆಗಿವೆ. ಅವನೊಬ್ಬ ಅಪರಾಧಿ. ಅಂತ ಕ್ರಿಮಿನಲ್ ನನ್ನ ಮದುವೆಗೆ ಬರುವುದು ಅವಶ್ಯವಿಲ್ಲ. ಪ್ರತಾಪ್, ನನ್ನ ತಮ್ಮ ಅಂತವನಲ್ಲ. ನನ್ನ ತಮ್ಮ ಧರ್ಮ ಸಿಂಧು. ಹೌದಣ್ಣ, ರೋಜಾಗ್ನಿ ನಿರಪರಾಧಿಯನ್ನ. ಅವನು ಮಾಡಿರುವುದು ಅಪರಾಧಿಗಳ ಕೊಲೆ. ಅವನು ನಡೆಯುತ್ತಿರುವುದು ಧರ್ಮದ ಹಾದಿಯಲ್ಲಿ, ಹೋರಾಡುತ್ತಿರುವುದು ಧರ್ಮದ ನೆಲೆಗಾಗಿ. ಶಾಂತ, ನಿನ್ನ ಸ್ನೇಹಿತ ಎಂತವನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನು ನೀನು ನನಗೆ ಹೇಳಬೇಕಾಗಿಲ್ಲ. ಪೂಜಾರಿ, ನಿಮ್ಮ ಮಂತ್ರ ಹೇಳಿ. ಮಾಂಗಲ್ಯಂ ಪ್ರತಾಪ್, ನಿಮ್ಮ ಕಾಲಿಗೆ ಬೀಳು. ನನ್ನ ಬರುವವರೆಗೂ ನಿಲ್ಲಿ ಪ್ರತಾಪ್. ನಿಮ್ಮ ಕಾಲಿಗೆ ನಾನು ಬೀಳಿಕೊಡ. ಪವಿತ್ರ, ಅವನ ಬಗ್ಗೆ ನಿನಗೇನು ಗೊತ್ತಿಲ್ಲ. ಅವನೊಬ್ಬ ಗೂಂಡ ರೌಡಿ. ಪೂಜಾರಿ, ಮಂತ್ರ ಹೇಳಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ತದೇವ ಲಗ್ನಂ ಸುಜನಂತು ದೇವ ತಾರಾಬಲಂ ಚಂದ್ರಬಲಂತು ದೇವ ಯಜ್ಞಾಬಲಂ ದೈವಬಲಂತು ದೇವ ಗಂಧಂ ಸಮರ್ಪಯಾಮಿ ದೀಪಂ ಸಮರ್ಪಯಾಮಿ ಕುಂಕಂ ಸಮರ್ಪಯಾಮಿ ಅಕ್ಷತಂ ಸಮರ್ಪಯಾಮಿ. ಗಟಿಪಿಟಿ ಗಂಟೆ ದನದನ. ನೀನೊಪ್ಪನ ಚಾಣಾಕ್ಷನೆಂದು ತಿಳಿದರೇನು ಪ್ರತಾಪ? ಪೊಲೀಸ್ನವರು ಯಾವ ಹೊತ್ತಿನಲ್ಲಿ ಏನು ಮಾಡುತ್ತಾರೋ ಅಂತ ಕಳ್ಳರು ತಮ್ಮ ತಯಾರಲ್ಲೇ ಇರುತ್ತಾರೆ. ನೀನೊಬ್ಬ ನೀನೊಬ್ಬನ ಚಾಣಾಕ್ಷನೆಂದು ತಿಳಿದರೇನು ಪ್ರತಾಪ? ಕಳ್ಳರು ತಮ್ಮ ತಯಾರಲ್ಲೇ ಇರುತ್ತಾರೆ. ಇದೇನಮ್ಮ ನಿನ್ನ ಕಣ್ಣುಗಳು? ಅಣ್ಣ, ತಂಗಿಯ ಕಣ್ಣುಗಳು ಏನಾಗಿದೆ? ಹೌದಪ್ಪ, ಯಾರೋ ಪಾಪಿಗಳು ಮೋಸದಿಂದ ಕಣ್ಣಿಗೆ ಏನೋ ಹಚ್ಚಿದ್ದಾರಪ್ಪ. ಅಣ್ಣ, ಅಣ್ಣ, ತಂಗಿ ಪವಿತ್ರ, ಹೊಟ್ಟಗಿರೋ ವಿವೇಕೇನು? ಪ್ರತಾಪ್, ಅವನು ನನ್ನಣ್ಣ. ಈಗ ನೀನು ಅವನ ತಂಗಿಯಲ್ಲ, ನನ್ನ ಹೆಂಡತಿ. ನಾನು ಹೇಳಿದಾಗೆ ನೀನು ಕೇಳಬೇಕು. ಗರತಿಗೆ ಸೂಳೆ ಅಂದರೆ ಗರತಿ ಸೂಳೆ ಆಗಲ ಪ್ರತಾಪ. ತವಕದ ಜೀವನಗಳೇ ಮುಗ್ಧ ಮಾಡುವ ಬದುಕುವ ಕಾಲ ಇದಲ್ಲ. ಕೈಯಲ್ಲಿ ಜಂಬೆ ಹಿಡಿದುಕೊಂಡು ನಡೆಯುವ ಆತಂಕವಾದದ ಕಾಲ ಈ ಕಲಿಕಾಲ. ಒಕ್ಕಲಿಗಿನಿಂದ ಓಟು ತೆಗೆದುಕೊಂಡು ರಾಜಕೀಯ ಸಾಮ್ರಾಜ್ಯದಲ್ಲಿ ಸಾಮ್ರಾಟನಾಗಿ ಮೆರೆತಿರುವ ದುಷ್ಟ ಭ್ರಷ್ಟ ರಾಜಕಾರಣಿಗಳ ಕಾಲ ಈ ಕಲಿಕಾಲ. ಅವರಿಗೇನು ಗೊತ್ತು? ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವಲ್ಲ ಎಂಬುದು. ಅಣ್ಣ, ಅದೇ ಒಕ್ಕುವ ಒಕ್ಕಲಿಗನಿಗೆಂದು ಬಿಕ್ಕುವ ಕಾಲ ಬಂದೊದಗಿದೆಯನ್ನ. ಇದಕ್ಕೆ ಕಾರಣ ಭ್ರಷ್ಟ ರಾಜಕಾರಣಿಗಳ ಸಹವಾಸ, ನಿಷ್ಠ ಬಡವರ ವನವಾಸ. ರೈತನೇ ಈ ರಾಷ್ಟ್ರದ ಸಂಪತ್ತು, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಎಂದು ಹೇಳುವುದು ಕೇವಲ ಭಾಷಣದ ಮಾತಾಯಿದೆ ವಿನಃ ವಾಸ್ತವದ ಮಾತಾಗಲಿಲ್ಲ.
ಚುನಾವಣೆ ಬಂದರೆ ಸಾಕು ಮತಕ್ಕಾಗಿ ಗಟ್ಟಿಗೆಟ್ಟ ಈ ಭ್ರಷ್ಟ ರಾಜಕಾರಣಿಗಳು ರೈತನ ಹೆಸರು ಹೇಳಿಕೊಂಡು ಚುನಾವಣೆಯಲ್ಲಿ ಗೆದ್ದು ಇಂದು ಮಹಲಿನ ಮೇಲೆ ಮಹಲನ್ನು ಕಟ್ಟಿಕೊಂಡು ಮೆರೆಯುತ್ತಿದ್ದಾರಲ್ಲ. ಅದೇ ಒಬ್ಬ ರೈತ ಮಳೆ ಚಳಿ ಗಾಳಿ ಬಿಸಿಲೆಲ್ಲದೆ ಕಷ್ಟಪಟ್ಟು ಬೆವರು ಸುರಿಸಿ ಶ್ರಮ ವಹಿಸಿ ದುಡಿದರು. ಆತನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಇಂದು ಬೀದಿ ಬೀದಿ ಬಿಕಾರಿಯಂತೆ ತಿರುಗುವಂತಾಗಿದೆ ಎನ್ನ ತನ್ನ ಕಾಣದೆ. ಅಂದಾಗ ಇದಕ್ಕೇನನ್ನ ನೀ ಹೇಳುವೆ? ಅದಕ್ಕೆಲ್ಲ ಕಾಯ್ದೆ ಇದೆ, ಕಾನೂನಿದೆ. ಕಾಯ್ದೆ ಇನ್ಸ್ಪೆಕ್ಟರ್, ಎಲ್ಲಿದೆ ನಿಮ್ಮ ಕಾಯ್ದೆ ಕಾನೂನು? ಲಂಚಕ್ಕಾಗಿ ಸಂಚು ಮಾಡಿ ಮೆಂಚಿತರ ರಾಜಕೀಯ ಕೈಗೊಂಬೆಯಾಗಿದೆ ನಿಮ್ಮ ಕಾನೂನು. ಎಸಿ ರಾಜಕೀಯ ಹಗಣಗಳ ದುರ್ಣರನ್ನು ಅರೆಸ್ಟ್ ಮಾಡುವಷ್ಟು ಪವರ್ ನಿಮ್ಮಲ್ಲಿದೆಯಾ? ನಿಮ್ಮ ಕಾನೂನಿಗಿದೆಯಾ? ಹೇಳಿ ಇನ್ಸ್ಪೆಕ್ಟರ್, ಹೇಳಿ. ಆ ತಾಕತ್ತು ನಿಮ್ಮಲ್ಲಿದ್ದರೆ ನಮ್ಮ ಪರಿಸ್ಥಿತಿ ಈಗ ಆಗುತ್ತಿರಲಿಲ್ಲ. ಲಂಚ ಎಂಬ ಕೊಂಚ ಕಾಂಚನಕ್ಕೆ ಮಾರುವಾಗಿದೆ ನಿಮ್ಮ ಕಾನೂನು. ರೂಪರಾಶಿಯ ಸೌಂದರ್ಯಕ್ಕೆ ಮರಳಾಗಿದೆ ನಿಮ್ಮ ಕಾನೂನು. ಆದರೆ ಕುರುಡಿಯಾಗಿದ್ದ ಈ ಬಡವನ ತಂಗಿಗೆ ಪಾಲು ಕೊಟ್ಟ ಪುಣ್ಯಾತ್ಮ ನೀನೆಂದು ನಿನ್ನ ಪಾದಕ್ಕೆ ಶರಣಾಗು, ಕಾನೂನಿಗೆ ಶರಣಾಗು. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಇನ್ಸ್ಪೆಕ್ಟರ್, ನನ್ನ ತಂಗಿಗೆ ಮುತ್ತೈದ ಭಾಗ್ಯ ಕರುಣಿಸಿದ ಮಾನವನೇ ಇರಬಹುದು, ಆದರೆ ಈ ವಿಷಯದಲ್ಲಿ ಮಾತ್ರ ನನ್ನನ್ನು ಕ್ಷಮಿಸಿಬಿಡು ಅಣ್ಣ. ನಾನು ಬರುತ್ತೇನೆ. ರೋಷಾಗ್ನಿ, ಮತ್ತೆ ನಮ್ಮನ್ನು ಬಿಟ್ಟು ಹೋಗುವೇನಪ್ಪ? ಅಣ್ಣ, ನಮ್ಮನ್ನು ಬಿಟ್ಟು ಹೋಗ್ಬೇಡಣ್ಣ, ನನ್ನನ್ನು ಬಿಟ್ಟು ಹೋಗ್ಬೇಡ. ಹೌದು ರೋಷಾಗ್ನಿ, ನೋಡು, ಇನ್ನು ಮುಂದೆ ಈ ಮನೆ ಬಿಟ್ಟು ಹೋಗುವ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡಿ ನಾವು ಒಂದಾಗಿ ಬಾಳೋಣ. ನಾ ತೊಟ್ಟ ಛಲ ಸಾಧಿಸುವ ಸಮಯ ಹತ್ತಿರ ಬರ್ತಾ ಇದೆ ಪ್ರಶಾಂತ. ಆಮೇಲೆ ಎಲ್ಲರೂ ಒಂದಾಗಿ ಬಾಳೋಣ. ಇನ್ಸ್ಪೆಕ್ಟರ್, ನನ್ನನ್ನು ಹಿಡಿಯುವ ಉಪಾಯ ಮಾಡಬೇಡಿ. ಯಾಕೆಂದರೆ ಇದು ಗಂಡನೆಯ ಪೊಂಡವಳಿ, ಅಷ್ಟೊಂದು ಸುಲಭವಾಗಿ ನಿಮ್ಮ ಬಲೆಗೆ ಬೀಳಲಾರದು. ಅತ್ಯಂತ ಹುಲಿ ಅಲ್ಲ, ಅದು ದೊಡ್ಡ ಬಡ ಹುಲಿ. ರೋಷಾಗ್ನಿ, ಅನ್ಯಾಯವನ್ನು ಮಟ್ಟ ಹಾಕಲು ಕಾಲು ಕೆರೆದ ಪೊಂಡವಳಿ, ಗರಿ ಸಾಧಿಸಲು ಶರವೇಗದಿ ಸಾಗುತ್ತಿರುವ ರೋಷದವಳೆ. ಗುಡ್ ಬೈ. ರೋಷಾಗ್ನಿ, ಎಂದು ನೀನು ತಪ್ಪಿಸಿಕೊಂಡೆ, ಆದರೆ ಇನ್ನು ಮುಂದೆ ನನ್ನ ತಲೆ ಬರೆಸಿ ತಿರುಗಲು ಸಾಧ್ಯವೇ ಇಲ್ಲ. ಹಲೋ, ನಮ್ ದಕ್ಷಿಣ ಕೊಡ್ರಿ. ಗಾಡಿ ಮಂತ್ರ ಅಂದ ಹೋಗೋದಣ್ಣ. ತೆಗೆದುಕೋ, ಊಟ ಮಾಡಿಕೊಂಡು ಹೋಗು. ಊಟಕ್ಕೆ ಏನ್ ಮಾಡಿಸಿದೆ? ಉಪ್ಪಿನಕಾಯಿ ಮಾಡ್ಸ್ಯಾನ? ಹ್ಞೂ ಮಾತಾಡಿ. ಲಾಡು ಮಾಡ್ಸ್ಯಾನ? ಅದು ಮಾತಿಲ್ರಿ. ಗುಂದಾಗ ತೂತಿ ತಂದು ತೂತು ಜಿಲೇಬಿ ಮಾತಾದ. ಹಪ್ಪಳ ಮಾಡ್ತಿಲ್ಲ ನೋಡ್ ಮಾರ. ಹೊಂಡಿಗೆ ಸಂಡಿಗೆ ಮಾಡ್ಸಾರ. ಎಲ್ಲ ಮಾಡ್ಸಿದ? ಮಾತಾದ ಎಲ್ಲ ಮಾಡ್ಸಿದ? ನಾವು ಕರ್ಕೊಂಡ ನಮ್ಮ ಅತ್ತಿಗೆ ಊಟ ಮಾಡಿ ಬುದ್ಧಿ ಕಟ್ಕೊಂಡು ಹೋಗಿ ಒಂದು ವಾರದ್ದು ಕಟ್ಕೊಂಡು ಹೋಗೋದಲ್ಲ, ಹೊಟ್ಟೆ ಹಸ್ತೈತಿ, ದಕ್ಷಿಣ ಕೊಡ್ತಿಲ್ಲ. ಊಟ ಮೇಲೆ ಕೊಡ್ರಿ. ಹಾ ಕೊತ್ತಾರ. ಪವಿತ್ರ, ಊಟ ಮಾಡೋಣ ನಡೀರಿ. ಸತೀಶ, ಎಲ್ಲರೂ ಬನ್ನಿ. ಮಗ ಮಕ್ಕಳು ನೀವು ಹೆಸರು ಹೇಳ್ಬೇಕು.
ಕುಂತಿ ಹಿರೇಮಗ ಕರ್ಣ, ರಾಮನ ಕೈಯಲ್ಲಿರುವುದು ಬಾಣ. ನಾನು ನನ್ನ ಪತಿದೇವರು ಒಂದಾದ ಯರುಣ ಪ್ರತಾಪ್. ಕೆಂಪು ಕೆಂಪು ರೋಜಾ ಪವಿತ್ರ. ಹಣಿಗೆ ಕುಂಕುಮ ಚಂದ, ಕಣ್ಣಿಗೆ ಕಾಡಿಗೆ ಚಂದ, ನನ್ನವರು ನಡಿಗೆ ಚಂದ ಪ್ರಶಾಂತ್. ನಂದನವನದಲ್ಲಿ ಕೋಗಿಲೆ ಕೂಗುವುದು ಕುಹು ಕುಹು ಎಂದು. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ನನ್ನ ಸತಿಯ ಹೆಸರು ಹೇಳುವೆ ಸುಮಿತ್ರಾ ಎಂದು. ನೀವು ನೋಡ್ಬಿಟ್ಟು ಬರ್ರಿ. ಓ ನನ್ನಲ್ಲಿ ನೀನೇಕೆ ನಿಂತಿರುವೆ ಅಲ್ಲೇ? ನಿನಗಾಗಿ ಕಾದಿರುವೆ ನಾನಿಲ್ಲೇ. ಅಲ್ಲಿ ಎಲ್ಲರೂ ತಮ್ಮ ತಮ್ಮ ಪಾಳಿಗೆ ಹೋದ್ರು. ನೀವಾದ್ರೂ ನನಗೆ ವಿಚಾರ ಮಾಡ್ತೀರೇ ಇಲ್ಲ ಅಂತ ಹಾಗೆ ನಿಂತ್ಕೊಂಡಿದ್ದೆ. ಹಾಗೆಂದರೆ ಹೇಗೆ ಸುಮಿತ್ರ? ಎಷ್ಟೇ ಆದರೂ ನೀನು ನನ್ನ ಅರ್ಧಾಂಗಿನಿ ಅಲ್ಲವೇ? ನೋಡು, ಇಷ್ಟು ದಿನ ಮದುವೆ ಮದುವೆ ಅಂತ ಸತಾಸ್ತಾ ಇದ್ದೆ. ಈಗ ಮದುವೆನೂ ಆಯ್ತಲ್ಲ, ಮುಂದೆ ಅಲ್ಲ ರೀ, ಮದುವೆ ಅಂದ್ಮೇಲೆ ಮುಂದೆ ಏನಂತ ನಿಮಗೆ ಗೊತ್ತಿಲ್ವಾ? ಏನು? ಅದೇ ರೀ, ಮಕ್ಕಳು. ಮತ್ತೇಕೆ ತಡ? ಬೆಳದಿಂಗಳ ರಾತ್ರಿಯಲ್ಲಿ ಆ ನಾಗ ಕಣ್ಣಿಕೆಯು ತನ್ನ ಇನಿಯನೊಂದಿಗೆ ಜೊತೆಗೂಡಿ ತಮಗಿಚ್ಛೆ ಬಂದಂತೆ ನಲಿದಾಡಿ ಸವಿಜೇನು ಹೀರುವಂತೆ ಈ ನಿನ್ನ ಇನಿಯನ ಮನ ತಣಿಸುವುದಕ್ಕಾಗಿ ನಿನ್ನ ಸುಂದರವಾದ ಕಂಠದಿಂದ ಹೊರಹೊಮ್ಮಿದರಲ್ಲಿ ಒಂದು ಸುಂದರವಾದ ಪ್ರೇಮಗೀತೆ. ಹೌದೇನಲ್ಲ ರಾಜ? ನಿನ್ನ ಶ್ರೀಮತಿ ಕೈ ಹಿಡಿದಾಗ ನಿನ್ನ ಗುಣಮತಿ ಜೊತೆಯಾಗ ದಿನವೂ ಆನಂದವೇ.
कौन रे उन्हें ಸ್ವಪ್ನ ಲೋಕದ ಸುರ ಸುಂದರಿ ಪವಿತ್ರ ಸೌಂದರ್ಯ ಸೃಷ್ಟಿಗಿಂತ ಮಿಗಿಲಾದ ಚೆಲುವೆ ಆ ಪವಿತ್ರ ಕುರುಡಿಯಾದರೂ ಮಡದಿಯ ಸ್ಥಾನ ತುಂಬಿ ಪ್ರತಾಪನ ಬಾಳ ಬೆಳಕಿನ ಚುಕ್ಕಿಯಾಗಿರುವಳು ಆ ಪವಿತ್ರ ನನ್ನಾಸೆಯ ಹೂವೇ ಪ್ರಾಯದ ಬಯಕೆಯ ಆಸೆಯ ಹೊತ್ತ ಚಲುವೆ ಸಂಸಾರವೆಂಬ ಸಾಗರದಲ್ಲಿ ಗಂಡನೆಂಬ ಉಸಿರು ಹಿಡಿದು ಬದುಕುತ್ತಿರುವ ನೀನೊಂದು ಹೆಣ್ಣು ಮೀನು ಆ ನೀನು ಕೊಂದು ನಾ ಹಾಕುವೆ ನೇನು ಒಂದು ಹೆಜ್ಜೆ ಮುಂದಿಟ್ಟರೆ ಸೊಟ್ಟು ಬಿಡುವೆ ನಿನ್ನ ಕೆಟ್ಟ ದೇಹವನ್ನ. ರೋಷಾಗ್ನಿ, ಏನು ಮಾಡುತ್ತಿರುವೆ ನೀನು? ಮಾಡಬೇಕೆಂದಿರುವುದನ್ನೇ ಮಾಡುತ್ತಿರುವೆ. ನೀನು ಒಬ್ಬ ಕಳ್ಳ, ನಾನು ಒಬ್ಬ ಕಳ್ಳ. ನೀನು ಅನ್ಯಾಯವನ್ನು ಧರ್ಮವನ್ನು ಬಡಿಯುತ್ತಿರುವ ಅನ್ಯಾಯದ ಕಳ್ಳ, ನಾನು ಅನ್ಯಾಯವನ್ನು ಬಡಿದು ತಿನ್ನುವ ಧರ್ಮದ ಕಳ್ಳ. ಅದೇ ಈ ಕಲಿಕಾಲದ ನಿಯಮ. ನೀನೊಬ್ಬನೇ ಚಾಣಾಕ್ಷನೆಂದು ತಿಳಿಯಬೇಡ. ಏನು ಹಿಡಿದಿರುವ ಪಿಸ್ತೂಲ್ ಸುಡಿಕೆಯನ್ನು ತಳಗಬಿಸಬೇಕು. ಎಲ್ಲದೆತ್ತರ ಛತ್ರ ಛತ್ರವಾಗಿ ಹೋಗಬೇಕು ಆ ನಿನ್ನ ಮೆದುಳು. ನಾನೇ ಚಾಣಾಕ್ಷನೆಂದು ಮೆರೆಯುತ್ತಿರುವ ರೋಷಾಗ್ನಿ. ಈಗೇನ್ ಹೇಳುವೆ? ಬೇಟೆಗಾರನ ಮನೆಯಲ್ಲಿ ತಾನಾಗೆ ಬಂದು ಬೇಟೆ ಸಿಕ್ಕಂತಾಯಿತು ಚಕ್ರ. ಬೇಟೆಯನ್ನು ಸುಟ್ಟು ಬಿಡೋಣ. ಸುಟ್ಟರೆ ಸೇಡು ತೀರದು ಧನ್ರಾಜ್. ಈ ಚತುರನಿಗೆ ಚಾಣಾಕ್ಷನಾಗಿರುವ ಈ ಹುಲಿಯನ್ನು ಜೀವಂತ ಸಮಾಧಿ ಮಾಡಬೇಕು. ಅಂದರೆ ಅತ್ತ ಸಾಯಲು ಬಾರದು, ಇತ್ತ ಬದುಕಲು ಬಾರದು. ನಾವು ಕೊಡುವ ಒಂದೊಂದು ಚಿತ್ರಹಿಂಸೆಯನ್ನು ತಾಳದೆ ನರಳಿ ನರಳಿ ಬದುಕಬೇಕು. ನಿನ್ನ ತೀರ್ಪೇ ಈ ಧನ್ರಾಜನ ತೀರ್ಪು. ಚಕ್ರ ಧನ್ರಾಜ್, ನನ್ನ ತಪ್ಪನ್ನು ಕ್ಷಮಿಸಿಬಿಡಿ. ಇದುವರೆಗೆ ನಾನೇ ಮೇಲೆಂದು ಮೆರೆಯುತ್ತಿದ್ದೆ. ಆದರೆ ನನಗಿಂತಲೂ ನೀವು ಚಾಣಾಕ್ಷರಂತ ನನಗೆ ಈಗ ತಿಳಿಯಿತು. ಒಬ್ಬರ ಸಹಾಯ ಮತ್ತೊಬ್ಬರಿಗೆ ಬೇಕೇ ಬೇಕು. ಏಕಾಂಗಿಯಾಗಿ ಬದುಕುವ ಕಾಲ ಇದಲ್ಲ. ಇವತ್ತಿನಿಂದ ನಾನು ನಿಮ್ಮ ಸ್ನೇಹಿತನಾಗಿರುವೆ. ನೀವು ಹಿಡಿದಿರುವ ಈ ಲಕ್ಷ್ಮಿ ಮೇಲೆ ಪ್ರಮಾಣ ಮಾಡಿ ಹೇಳುವೆ. ನಾನು ಮಾತು ಕೊಟ್ಟರೆ ಮುಗಿಯಿತು. ನೀವು ತೋರಿಸಿದ ಹಾಗೆಯಲ್ಲಿ ಹೋಗುವುದೇ ಈ ರೋಷನ ಕಾಯಕ. ನೀವು ಕೈ ದೂರಿದ ಯಾವುದೇ ಕಾರ್ಯ ಬರಲಿ, ಮುಗಿಸುವುದೇ ಈ ರೋಷನ ಕಾಯಕ. ಚಕ್ರ, ಇದಕ್ಕೆ ನಿನ್ನ ಅಭಿಪ್ರಾಯ? ನಮ್ಮ ಹಾದಿಯಲ್ಲೇ ಈ ಹುಲಿ ಬರುತ್ತದೆ ಎಂದರೆ ನನ್ನದೇನು ಅಭ್ಯಂತರವಿಲ್ಲ. ಅಹಂಕಾರ ಹಾದಿಯಲ್ಲಿ ಬರುತ್ತಿದ್ದ ಈ ಮಂಕೌಳಿಯ ಕಣ್ಣು ತೆರೆಸಿದ ಪುಣ್ಯಾತ್ಮರು ನೀವು. ಇನ್ನು ಮುಂದೆ ನೀವು ಹೇಳಿದ ವಾಕ್ಯವೇ ನನಗೆ ವೇದ ವಾಕ್ಯ. ಹೇಳಿ, ಯಾವ ಮನೆಗೆ ಕಣ್ಣು ಹಾಕಬೇಕು?
ಮೊದಲು ಎಂಜಾಯ್ ಮಾಡೋಣ, ಆಮೇಲೆ ಪ್ರಾರಂಭಿಸೋಣ ಈ ಕೌರವರ ಕಪಟಕಾರ ಸ್ಥಾನವನ್ನು. ರೋಷ, ಈ ಎಲ್ಲ ಆಯುಧವನ್ನು ತೆಗೆದುಕೋ, ಸುರಾದೇವಿಯನ್ನು ಸ್ವೀಕರಿಸು, ಬಾ ಮಜಾ ಮಾಡೋಣ. ಈ ತ್ರಿಮೂರ್ತಿಗಳ ಹಾರ್ಪಡಕ್ಕೆ ಗಿರಿ ಗಗನಗಳನ್ನು ಅರ್ಥಿಸಲಿ ಮಿಂಚಿನಂತೆ ಬಾಲ ಮುದಿರಿಕೊಂಡು ತಿರುಗಲಿ ತ್ರಿಮೂರ್ತಿಗಳ ಅರ್ಪಣಕ್ಕೆ. ಏನು ಮಾಡುತ್ತಿರುವೆ ನೀನು? ಈ ಕಲಿಯುಗದ ನಿಯಮವೇ ಹೀಗಿದೆ ಧನರಾಜ್. ನಿಮ್ಮಂತ ಕುಕಾರಿಮೆಗಳಿದ್ದಾರಂತೆ ಆ ದೇವರು ನನ್ನಂತ ಚಾಣಾಕ್ಷರನ್ನು ಸೃಷ್ಟಿ ಮಾಡುತ್ತಾನೆ. ಒಳ್ಳೆಯ ಮಾತಿನಿಂದ ಹೇಳುವೆ, ಆ ಸೂಟ್ ಕೇಸ್ ನನ್ನ ಕೈಯಲ್ಲಿ ಕೊಟ್ಟ ಬೇಡು, ಇಲ್ಲದಿದ್ದರೆ ಇಲ್ಲಿ ಉಳಿಸುವೆ ನಿಮ್ಮ ಕೆಟ್ಟ ದೆಡಗಳನ್ನ. ತೆಗೆದುಕೋ ಈ ಸೂಟ್ ಕೇಸ್, ನಮ್ಮನ್ನೇನು ಮಾಡಬೇಡ. ನಂಬಿಕೆ ಎಂಬುದು ಈಗಿಲ್ಲ, ಇತರ ಫಲವಿಲ್ಲ ಚಕ್ರ. ಸತ್ಯ ಎಂಬುದು ಬೂದಿ ಮುಚ್ಚಿದ ಕಂಡ ಬಿತ್ತಂತೆ. ನ್ಯಾಯ ಎಂಬ ಗಾಳಿ ಬೀಸಿದರೆ ಅನ್ಯಾಯ ಎಂಬ ಬೂದಿ ಹಾರಿ ಹೋಗಿ ಸತ್ಯ ಎಂಬ ಕಂಡ ಕಾಣಲೇಬೇಕು. ಆ ದುಡ್ಡು ನಾವು ಗಳಿಸಿದ್ದು, ಅದರಲ್ಲಿ ನಮ್ಮ ಶ್ರಮವಿದೆ. ಶ್ರಮ ಇದು ನಿಮ್ಮ ಶ್ರಮ. ನಮ್ಮ ದೇಶದ ಬೆನ್ನೆಲುಬು ರೈತ, ಅಂತವರ ಹಣವನ್ನು ನುಂಗಿ ನೀರು ಕುಡಿದ ಆರಾಮ್ಕೋರರು ನೇವ. ಇದು ರೈತರ ಬೆವರಿನ ಫಲ ಈ ಹಣ, ಬಡವರ ಬೆವರಿನ ಫಲ ಈ ಹಣ. ಈ ಹಣ ನ್ಯಾಯವಾಗಿ ಬಡವರಿಗೆ ಸೇರಬೇಕು ಹೊರತು ನಿಮ್ಮಂತ ಸಣ್ಣ ಬಂಡರಿಗಲ್ಲ, ಸಣ್ಣ ಬಂಡರಿಗಲ್ಲ. ಈ ಕೌರವರಿಗೆ ಕ್ಷುಲ್ಲಕ ಆಗಲ್ಲ, ಈ ಕ್ಷುಲ್ಲಕ. ಇದಕ್ಕಿರುವುದು ಒಂದೇ ದಾರಿ, ಪ್ರೇಮದ ಕೋಮಲಾಂಗಿ ಇವನ ತಂಗಿ, ಕಣ್ಣು ಕಳೆದುಕೊಂಡ ಕುರುಡಿ ಪ್ರತಾಪನ ಸಾಂಜಿನಿ. ಅವಳ ಶೀಲ ಹಾಳು ಮಾಡಿ ಗಂಡನಿಂದ ಸೂಳೆಯ ಪಟ್ಟ ಕಟ್ಟಿಸಿ ಅವಳನ್ನು ಮನೆಯಿಂದ ಹೊರನೂಕು ಹಾಗೆ ಮಾಡಲೇಬೇಕು. ಅದು ಹೇಗೆ ಧನರಾಜ್? ಹೊತ್ತ ಮದುವೆಯಾದರೆ ಗಂಡನ ಸತ್ತಾದಳೆಂದು ಸುಮ್ಮನಿರುವುದು ನಿನ್ನ ಮೂರ್ಖತನ. ಮುಖ್ಯವಾಗಿರುವುದು ಆ ರಾತ್ರಿಯಿಂದ ಪ್ರತಾಪನ ಮಾಡಲಿ ಕರಾಳ ರಾತ್ರಿಯಾಗಬೇಕು. ಪವಿತ್ರ ಪ್ರತಾಪನಿಗೆ ಎಡೆಯಾಗುವುದಕ್ಕಿಂತ
ಹೇಗೆ ಸಾಧ್ಯ ಧನರಾಜ್? ಏನು ಇಬ್ರು ಕೂಡಿ ಏನೋ ವಿಚಾರ ಮಾಡೋದು ಕಾಣ್ತಾ ಇದೆಯಲ್ಲ, ಏನ್ ವಿಚಾರ ಮಾಡ್ತಾ ಇದ್ದೀರಾ? ಹಾ ಸುಮಿತ್ರ, ನಿನ್ನ ಬಗ್ಗೆನೇ ವಿಚಾರ ಮಾಡುತ್ತಿದ್ದೆವು ಸುಮಿತ್ರ. ಹಾ ಸುಮಿತ್ರ, ಮದುವೆ ಹೇಗಾಯಿತು? ತುಂಬಾ ಬೊಂಬಾಟಾಯ್ತು. ಹಾ ಒಳ್ಳೆಯದೇ ಆಯಿತು. ಮದುವೆಯಾದ ಖುಷಿಯಲ್ಲಿ ತುಂಬಾ ಕಳೆಯಾಗಿರುವಂತೆ ಕಾಣುತ್ತಿದೆ. ಹಾ ಸುಮಿತ್ರ, ನಿನ್ನಿಂದ ಒಂದು ಮುಖ್ಯವಾದ ಕಾರ್ಯ ನಡೆಯಬೇಕಲ್ಲ. ಏನದೆ ಧನರಾಜ್? ಎಂದ ಪ್ರತಾಪನ ಪ್ರಥಮ ರಾತ್ರಿ ಪವಿತ್ರ ಕಣ್ಣು ಕಾಣದ ಕುರುಡಿ ಅವಳ ಒಯ್ಯುವ ಹಾಲಿನಲ್ಲಿ ಈ ಮಾತ್ರೆಯನ್ನು ಹಾಕಬೇಕು. ಆಯ್ತು ಧನರಾಜ್, ನೀವು ಹೇಳಿದಾಗೆ ಆಗ್ಲಿ. ಧನರಾಜ್, ಅದು ಯಾವ ಮಾತ್ರೆ? ಇದು ತಲೆಗೆ ಚಕ್ರ ಬಂದು ತಲೆಗೆ ಬೀಳುವ ಮಾತ್ರೆ. ಈ ಮಾತ್ರೆಯನ್ನು ನನ್ನ ಸುಮಿತ್ರ ಹಾಲಿನಲ್ಲಿ ಹಾಕುತ್ತಾಳೆ. ಆಗ ಪ್ರತಾಪ್ ಮತ್ತು ಪವಿತ್ರ ಪ್ರಜ್ಞೆ ತಪ್ಪಿ ಬೀಳುತ್ತಾರೆ. ಪ್ರತಾಪ್ ಆ ಮಾತ್ರೆ ತೆಗೆದುಕೊಂಡದಿದ್ದರೆ? ಅದನ್ನು ಮುಂದೆ ನಾನು ನೋಡಿಕೊಳ್ಳುತ್ತೇನೆ. ಸುಮಿತ್ರ, ಇದು ಯಾರಿಗೂ ಗೊತ್ತಾಗದ ಹಾಗೆ ಹಾಕಬೇಕು. ಆಯ್ತು ಧನರಾಜ್, ನಾನು ಲೇಟ್ ಆಗ್ತದೆ, ನಾನೇನು ಬರ್ತೀನಿ. ಲೇ ಪ್ರತಾಪ, ಎಂದು ನೋಡು ನಿನ್ನ ಜೀವನದ ಕೊನೆಯ ಅಂಕದ ಅಧ್ಯಾಯ. ಅಕ್ಕ, ಬಾ ಸುಮಿತ್ರ. ಅಕ್ಕ, ಮಾವನವರು ಇನ್ನೂ ಬರ್ಲಿಲ್ವಾ? ಇನ್ನೂ ಬಂದಿಲ್ಲ ಸುಮಿತ್ರ. ಅಯ್ಯೋ ಪಾಪ, ಅವ್ರದ್ದು ಇನ್ನೂ ಏನೋ ಕೆಲಸ ಇರಬೇಕು. ನೀನು ಹೋಗಿ ಮಲ್ಕೋ ಅಕ್ಕ, ಅವರು ಇಷ್ಟರಲ್ಲಿ ಬಂದರೂ ಬರ್ಬೋದು. ಆಯ್ತು ಸುಮಿತ್ರ, ನೀನು ಹೋಗಿ ಮಲಗಿಕೋ. ಆಯ್ತಕ್ಕ. ಸುಮಿತ್ರ, ಏನಕ್ಕ? ನಿನ್ನಂತ ತಂಗಿಯನ್ನು ಪಡೆಯಬೇಕಾದ್ರೆ ನಾನು ಬಹಳ ಪುಣ್ಯ ಮಾಡಿದ್ದೀನಮ್ಮ. ನಾನು ಅಷ್ಟೇ ಅಕ್ಕ, ನಿನ್ನಂತ ಅಕ್ಕನನ್ನು ಪಡಿಬೇಕಾದ್ರೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೇನೆ. ನಾನು ಬರ್ತೀನಕ್ಕ. ಆಯ್ತಮ್ಮ, ಹೋಗಿ ಮಲಗಿಕೋ. ಪವಿತ್ರ, ಯಾಕೆ ಇಷ್ಟು ಲೇಟು? ಹಾಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯ್ತು. ಅಲ್ಲ ರೀ, ಇವತ್ತು ನಮ್ಮ ಫಸ್ಟ್ ನೈಟ್ ಇದೆ ಅನ್ನೋದು ನಿಮಗೆ ಗೊತ್ತಿಲ್ವೇನ್ರಿ? ಈಗ ಟೈಮ್ ಎಷ್ಟಾಯ್ತು ನೋಡಿ. ಅಯ್ಯೋ ಪಾಪ, ಗಂಟೆ 12. ನೀನು ನನಗೋಸ್ಕರ ಕಾಯ್ತಾ ಇದ್ದೀಯ ಅಂತ ಗೊತ್ತು ಕಣೆ. ಅಯ್ಯೋ ನನ್ನ ಚಿನ್ನ. ಒಳಗಡೆ ಸುಮಿತ್ರ ಇದ್ದಾಳೆ, ನಿಮ್ಮ ಹುಡುಗಾಟ ಸಾಕು, ಬನ್ನಿ ಊಟ ಮಾಡಿಬಿಡು. ನನಗೆ ಹಸುವಿಲ್ಲ ಪವಿತ್ರ. ಹಾಗಾದ್ರೆ ಈ ಹಾಲನ್ನಾದ್ರೂ ಕುಡೀರಿ. ಇದು ನನಗೆ ಬೇಡ ಪವಿತ್ರ, ಇದು ನಿನಗೆ ಸೇರಿದ್ದು, ಇದನ್ನು ನೀನೇ ಕುಡಿ. ನನಗೆ ಬೇಕಾಗಿರುವುದು ಈ ಹಾಲು. ಹೋಗಿಪ್ಪ, ತುಂಬಾ ರಸಿಕರು ನೀವು. ಬಾರೇ ರಸಿಕನ ರತಿಯೇ. ಹಲೋ, ಪ್ರತಾಪ್ ಸ್ಪೀಕಿಂಗ್. ಬಂದೆಯ ಬಾಳಿನ ಬೆಳಗಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ಲಲಲಾಗಿ ನನ್ನ ಜೊತೆಯಾಗಿ
ಪವಿತ್ರ, ನೀನು ಮಲಗು, ನಾನು ಬರುತ್ತೇನೆ. ಹೋಗಿ ಬನ್ನಿ. ಅಯ್ಯೋ ಅಮ್ಮ, ಯಾಕೋ ನನ್ನ ತಲೆಗೆ ಚಕ್ರ ಬಂದಂತಾಗ್ತಾ ಇದೆ. ಅಯ್ಯೋ ಅಮ್ಮ. ಕಣ್ಣು ಕಾಣದ ಕುರುಡೀಗ ಪ್ರಜ್ಞೆ ತಪ್ಪಿದ ನಿರ್ಜೀವಿ. ಆದರೂ ಕೋಲ್ಮಿನಿಂಚಿನಂತೆ ಹೊಳೆಯುತ್ತಿರುವ ಇವಳ ಯೌವನದ ಸೌಂದರ್ಯ. ಈ ಸೌಂದರ್ಯಕ್ಕೆ ನಾ ಹಚ್ಚುವೆ ನನ್ನ ಕಾಮದ ಕಿತ್ತ. ಯಾರಿಲ್ಲದ ಸಮಯ ಸಾಧಿಸಿ ನನ್ನ ಅತ್ತಿಗೆ ಮೇಲೆ ಕಲ್ಲು ಹಾಕಲು ಬಂದಿರಬೇಡ. ಪ್ರಶಾಂತ್, ಈಗ ನನ್ನ ಹಠ ಸೇರಿತು. ಗತ ಬಿದ್ದು ಹೋದರೂ ಹಠ ಬಿಡಲಾರದು. ಈಗ ಸ್ವಲ್ಪ ಎಂಬುದು ಈಗಲಾದರೂ ತಿಳಿಯುತ್ತಲ್ಲ. ಅತ್ತಿಗೆ ಅತ್ತಿಗೆ ಸತ್ತ ಹೆಣದಂತೆ ಬಿದ್ದಿರುವ ಈ ನನ್ನ ಅತ್ತಿಗೆಯನ್ನು ಮಕ್ಕಳು ನಾಚಿಕೆಯಾಗಲಿಲ್ಲವೇನ ಪಾಪಿ? ಇಂದು ನಿನ್ನನ್ನು ಜೀವ ಸಹಿತ ಬಿಡಲಾರೆ ಮಗನೇ. ಪ್ರಶಾಂತ್, ಮರ್ಯಾದೆಯಿಂದ ನನ್ನನ್ನು ಬಿಟ್ಟು ಬಿಡು. ಎಲ್ಲವಾದರೆ ನಿನ್ನನ್ನು ಅತ್ತಿಗೆ ಅತ್ತಿಗೆ ಪ್ರತಾಪ್, ಅಲ್ಲ ಅತ್ತಿಗೆ, ನಾನು ಮಾಡಿನ ಮೈದ
ಪ್ರಶಾಂತ್, ನೀನು ನಿಮ್ಮ ಅಣ್ಣನವರು ಬರ್ಲಿಲ್ಲವೇ? ಇಲ್ಲ ಅತ್ತಿಗೆ, ಇಲ್ಲ. ಆ ನೀಚ ರಾಕ್ಷಸ ಚಕ್ರತೀರ್ಥ ಇಲ್ಲಿಗೆ ಏಕೆ ಬಂದಿದ್ದನತ್ತಿಗೆ? ಇಲ್ಲಿಗೆ ಏಕೆ ಬಂದಿದ್ದ? ನನಗೆ ಯಾವುದೂ ಗೊತ್ತಿಲ್ಲ ಪ್ರಶಾಂತ್, ನನಗೆ ಯಾವುದೂ ಗೊತ್ತಿಲ್ಲ. ಆದ್ರೆ ನಿಮ್ಮ ಅಣ್ಣನವರು ಹೋದ ಮೇಲೆ ನನ್ನ ತಲೆಗೆ ಸುತ್ತು ಬಂದು ನಾನು ಕೆಳಗೆ ಬಿದ್ದುಬಿಟ್ಟೆ. ಹಾಗಾದರೆ ಈ ಮನೆಯಲ್ಲಿ ಏನೋ ಮೋಸ ನಡೀತಾ ಇದೆ. ನನಗೆ ಆ ಸುಮಿತ್ರಾಳ ಮೇಲೆಯೇ ಸಂಶಯ ಬರುತ್ತಿದೆ ಅತ್ತಿಗೆ. ಪ್ರಶಾಂತ, ಸುಮಿತ್ರಾ ಅಂತವಳಲ್ಲ, ತುಂಬಾ ಒಳ್ಳೆಯವಳು ಅವಳು. ಆರೋಗ್ಯವಾಗಿದ್ದ ನಿಮಗೆ ಒಮ್ಮಿಂದೊಮ್ಮೆಲೆ ಈ ರೀತಿ ತಲೆಗೆ ಸುತ್ತು ಬರಲು ಕಾರಣವೇನಮ್ಮ? ಕಾರಣವೇನು? ಹಾಲು ಕುಡಿದ ಮೇಲೆ. ಅಂದರೆ ಆ ಕುಟಿಲ ಬುದ್ಧಿಯ ಹೇಸಿ ಮನದ ಹೆಣ್ಣು ಸುಮಿತ್ರಾಳ ಯಾಕೆ ಈ ಹಾಲಿನಲ್ಲಿ ವಿಷ ಬೆರೆಸಿರಬಾರದು ಅತ್ತಿಗೆ? ಪ್ರಶಾಂತ, ಅವಳು ತುಂಬಾ ಒಳ್ಳೆಯವಳು, ಅಂತವಳಲ್ಲ ಅವಳು. ಹಾಗಾದರೆ ಇದ್ದು ಮೂವರಲ್ಲಿ ಕತ್ತವರಾರು ಅತ್ತಿಗೆ? ಕತ್ತವರಾರು? ಪ್ರಶಾಂತ, ಅದೆಲ್ಲ ದೈವ ವಿಚ್ಛೆ. ಅತ್ತಿಗೆ, ಇದೆಲ್ಲವನ್ನು ನಾನು ವಿಚಾರಿಸುತ್ತೇನೆ. ನಡೆಯಮ್ಮ, ನೀನು ಮಲಗಿಕೋ. ನಡೆ ಅತ್ತಿಗೆ, ಮಲಗಿಕೋ, ನಡೆ. ಆಯ್ತು ಪ್ರಶಾಂತ್. ಶಾಂತ, ನೀನು ಅಣ್ಣ, ಅತ್ತಿಗೆ ತಲೆ ಸುತ್ತು ಬಂದು ಬಿದ್ದಿದ್ದಳು. ಅದಕ್ಕಾಗಿ ವಿಚಾರಿಸಿದರಾಯ್ತು ಅಂತ ಬಂದೆ. ಹಾ, ಅದರಲ್ಲಿ ಯಾಕಣ್ಣ ಇಷ್ಟೊಂದು ಲೇಟು? ಇವ್ರು ಹೇಳ್ತಾರ ಮಾತು ಸುಳ್ಳು ಮಾವ. ನೀನು ಹೋದ ಕೂಡ್ಲಿ ಇವ್ರು ಅಕ್ಕನ ಹತ್ರ ಹೋಗಿ ತೂತು ಅದು ಹೇಳಿ ನನಗೆ ಏನು ಮಗಳುತ್ತಿರುವೆ ನೀನು? ತುಂಬಾ ಚೆನ್ನಾಗಿದೆ ನಿಮ್ಮ ಮಾತು. ನುಡಿಸಿದ್ದು ಇದ್ದಾಗ ಹೇಳಿದ್ರೆ ಎದ್ದು ಬದು ಎಲ್ಲಿ ಗೊತ್ತಂತೆ ಮಾವ. ನಾನು ಹೇಳ್ತಿರೋ ಮಾತು ನಿಜ. ನೋಡಿ, ನನ್ನ ಮೇಲೆ ಆಣಿ ಮಾಡಿ ಹೇಳ್ತಾ ಇದ್ದೇನೆ. ಇವ್ರು ಅವ್ರ ಜೊತೆ ಚೆಕ್ಕಂಡ್ ಆಡ್ತಾ ಇದ್ರು. ಸುಮಿತ್ರ, ಪವಿತ್ರವಾದ ಸಂಬಂಧಕ್ಕೆ ನಿನ್ನ ಹೊರಸ ಬುದ್ಧಿಯ ಅಪವಾದವನ್ನು ಕೊಟ್ಟು ಈ ಸಮಾಜಕ್ಕೆ ನನ್ನೆಲ್ಲ ಹೊರತಾದವನೆಂದು ಮಾಡಬೇಕೆಂದ್ರೆ ಮೇಲೆ ಅತ್ತಿಗೆ ಎಂದರೆ ಈ ನಮ್ಮ ಮನೆಯ ಹೃದಯವಿದ್ದಂತೆ. ಅಣ್ಣನ ಹೆಂಡತಿಯ ಮೇಲೆ ಕಾಮದ ದೃಷ್ಟಿಯನ್ನಿಟ್ಟು ಕತ್ತೆಯ ಜೀವನವನ್ನು ನೆನೆಸುವ ಕೆಟ್ಟ ದೇಹ ಇದೆಲ್ಲ. ಅಣ್ಣನ ಹೆಂಡತಿ ಎಂದರೆ ಹೆತ್ತ ತಾಯಿಗಿಂತಲೂ ಹೆಚ್ಚು ಎಂದು ತಿಳಿದುಕೊಂಡಿರುವ ಈ ಪುಣ್ಯದ ಜೀವಕ್ಕೆ ನಿನ್ನ ಹಾದರದ ಹೊರೆ ಹೊರಿಸಿ ತಾಯಿ ಮಗನ ನಡುವೆ ಸಂಬಂಧ ಕಟ್ಟುತ್ತಿರುವೆ. ಶಾಂತ, ನಿಲ್ಲಿಸು ನಿನ್ನ ನಾಟಕವನ್ನು. ಮಕ್ಕಳಿರುವ ಹೆಂಡತಿಯನ್ನು ಬಿಟ್ಟು ನಾನಿಲ್ಲದ ಸಮಯವನ್ನು ಸಾಧಿಸಿ ಒಡ ಹುಟ್ಟಿದ ಅಣ್ಣನ ಹೆಂಡತಿಯ ಮಗ್ಗಲ ಮಲಗಲು ಬಂದಿರುವೆನೋ ಪಾಪಿ. ಹೊಡೆಯನ್ನ ಹೊಡೆ, ನಿನಗೆ ತೃಪ್ತಿಯಾಗುವವರೆಗೂ ಹೊಡೆ. ಆದರೆ ಅಣ್ಣನ ಹೆಂಡತಿಯ ಮೇಲೆ ಕಾಮದ ಕಣ್ಣು ಹಾಕಿದ ಕಾಮುಕನೆಂದು ಮಾತ್ರ ಕರೆಯುವ ಅಣ್ಣ, ನೀನು ಕುಡಿದಿರುವುದು ನಾನು ಕುಡಿದಿರುವುದು ಒಂದೇ ತಾಯಿಯ ಬಲಿಹಾಲಲ್ಲ, ಒಂದೇ ತಾಯಿಯ ಬಲಿಹಾಲು. ನೀನು ಅಪವಿತ್ರನೆಂದ ಮಾತ್ರಕ್ಕೆ ನಾನೇನು ಅಪವಿತ್ರನಾಗಲಾರೆ, ಅಪವಿತ್ರನಾಗಲಾರೆ. ಈ ನನ್ನ ಹುಟ್ಟಿಗೆ ಕಾರಣವಾದ ಆ ನನ್ನ ಹೆತ್ತ ತಂದೆ ತಾಯಿಯ ಮೇಲೆ ಆನೆ ಇಟ್ಟು ಹೇಳುತ್ತೇನೆ, ಈ ಹೆತ್ತವನನ್ನು ಬಯಸಿ ನಾನು ಅವನ ನರಕಕ್ಕೆ ಹೋಗಲಿ, ನಾನು ಅವನ ನರಕಕ್ಕೆ ಹೋಗಲಿ. ಹತ್ತಿಗೆ ನಮ್ಮ ಮನೆಗೆ ಬಂದ ಪರದೈವವನ್ನ ಪರದೈವ ನಮ್ಮಿಬ್ಬರ ತಾಯಿಯ ಮೊಲೆ ಹಾಲಿನಲ್ಲಿ ಭೇದವಿಲ್ಲ ಎನ್ನುವುದಕ್ಕೆ ಕಣ್ಣಿಲ್ಲದ ಈ ನನ್ನ ಅತ್ತಿಗೆಯನ್ನು ಮದುವೆಯಾಗಿ ಬಾಳು ನೀಡಿದ ನೀನು ನಿಜವಾಗಿಯೂ ದೇವಮಾನವನನ್ನ, ದೇವಮಾನವ.
ಪಾವನ ಗಂಗೆ ಹರಿಯುತ್ತಿರುವ ಈ ಮನೆಯಲ್ಲಿ ಆದರದ ಹೊರೆ ಹರಿಸಿದ ಸೂಳೆಯನ್ನು ಹಾಯುವುದು. ಅಣ್ಣ ಅಣ್ಣ, ಇಲ್ಲವಾದ ದುಷ್ಟ ಮಾತುಗಳನ್ನು ಮುಂದಿಟ್ಟುಕೊಂಡು ನಿನಗೂ ನನಗೂ ಒಡಕ ಹುಟ್ಟಿಸುತ್ತಿದ್ದಾರಣ್ಣ ಇವಳು. ಮುಂದೊಂದು ದಿನ ಮರಗಿ ಸಾಯುವುದು ಬೇಡಲ್ಲ. ನೋಡು, ನಿನಗೆ ನನ್ನ ಮೇಲೆ ಕೋಪವಿದ್ದರೆ ಈಗಲೇ ನನ್ನನ್ನು ಕತ್ತಿ ಹಾಕಿಬಿಡಣ್ಣ. ಇಲ್ಲ, ಈ ನಿನ್ನ ಪಾದದಡಿಯಲ್ಲಿ ಹಾಕಿ ಅದರ ತುಳಿದು ಬಿಡಣ್ಣ. ತಾಯಿಯಂತಿರುವ ಈ ನನ್ನ ಅತ್ತಿಗೆಯನ್ನು ಕೋಪದ ದೃಷ್ಟಿಯಿಂದ ನೋಡಿದ್ದೆ ನಿಜವಾದರೆ ಈ ನನ್ನ ಕಣ್ಣುಗಳ ಹಿಂಗಿ ಹೋಗಲನ್ನ. ಅಣ್ಣ, ಇದಕ್ಕೆ ನಿನ್ನ ಪವಿತ್ರವಾದ ಪಾದವೇ ಸಾಕ್ಷಿಯನ್ನ. ಇದಕ್ಕೆ ನಿನ್ನ ಪವಿತ್ರವಾದ ಪಾದವೇ. ನಂಬಿಕೆಗೆ ದ್ರೋಹ ಬಗೆಯುವ ಗಂಡನೆ, ನಿನ್ನಂತ ಘಾತುಕ ತಮ್ಮಂದಿರು ಈ ಜಗತ್ತಿನಲ್ಲಿ ಇದ್ದಾರೆ ಅಂತ ನನಗೆ ಈಗ ಗೊತ್ತಾಯಿತು. ಕಾಮುಕ ನಾಯಿ. ಇಲ್ಲ ಇಲ್ಲ ಇಲ್ಲ, ಈ ಭೂಮಂಡಲವೇ ಬುಡಮೇಲಾಗಬಹುದು. ಸೋದರಿ, ಈ ದೇಹದಲ್ಲಿರುವ ಮನಸ್ಸು ಹೊಲಸಾಗಲು ಸಾಧ್ಯವೇ ಇಲ್ಲವನ್ನ, ಸಾಧ್ಯವೇ ಇಲ್ಲ. ಹರಿಯದ ಸಂಬಂಧವೆಂಬ ಹಗ್ಗವನ್ನು ಹರಿಯುವುದಕ್ಕೋಸ್ಕರವಾಗಿ ಇವರ ಹೂಡಿದ ನಾಟಕವನ್ನ ಇದು. ಲೇ ಬಂಡೆ, ಈ ಅಣ್ಣ ತಮ್ಮಂದಿರ ಮಧ್ಯೆ ಒಡಕು ಹುಟ್ಟಿಸಿ ಹೆಣ್ಣಿಗೆ ಹೆಣ್ಣೆ ಶತ್ರು ಎನ್ನುವುದನ್ನು ಸಾಬೀತು ಮಾಡಿಬಿಟ್ಟೆಯೇ. ಇಲ್ಲದ ವಿಷವನ್ನು ಕಣ್ಣಿಲ್ಲದ ಈ ತಾಯಿಗೆ ಹಾಲಿನಲ್ಲಿ ಬೆರೆಸಿ ಮತ್ತು ಬರುವಂತೆ ಮಾಡಿ ಅದೇನೋ ನಾಟಕವಾಡಿ ಬಿಟ್ಟೆಯಲ್ಲೇ. ಅಣ್ಣ ಅಣ್ಣ, ಈ ಹೇಸಿ ಹೆಣ್ಣಿನ ಮಾತನ್ನು ನಂಬಿ ನೀನು ಏನೇನೋ ಮಾತಾಡ್ತಾ ಇರುವೆಯಲ್ಲೋ. ನನ್ನ ತಮ್ಮ ಲಕ್ಷ್ಮಣನಂತೆ ನಿಷ್ಠಾವಂತ ಹೃದಯವಂತ ಅಂತ ತಿಳಿದಿದ್ದೆ. ಆದರೆ ಒಡ ಹುಟ್ಟಿದ ಅಣ್ಣನ ಹೆಂಡತಿಯನ್ನೇ ಮೋಹಿಸುವ ಕಾಮುಕ ಅಂತ ತಿಳಿದಿರಲಿಲ್ಲ. ಸ್ವಾಮಿ, ಇಂಥ ಚೊಚ್ಚ ಮಾತುಗಳನ್ನು ನುಡಿಯಬೇಡಿ ಸ್ವಾಮಿ, ನುಡಿಯಬೇಡಿ. ನಿಮ್ಮ ತಮ್ಮ ಅಂತವನಲ್ಲ. ನಿಮ್ಮ ಕೈ ಮುಗಿದು ನಿಮ್ಮ ಕಾಲಿಗೆ ಬಿದ್ದು ಆ ದೇವರಂತವನಿಂದಲೇ ತಾಳಿ ಕಟ್ಟಿಸಿಕೊಳ್ಳೆ ಆದರದ ಹೆಣ್ಣೆ. ಕಟ್ಟಿದ ತಾಳಿಯನ್ನು ಪರಮ ಪವಿತ್ರವಾಗಿ ಹೊಳೆದು ಶೋಭಿಸುವ ನಮ್ಮ ಬಾಳ ಕನ್ನಡಿಯು ಇಂದು ಹೊಳೆದು ಚೂರಾಗುವಂತಾಯಿತು. ಅಣ್ಣ ಅಣ್ಣ, ಯಾಕಣ್ಣ ನನ್ನ ನಿನ್ನ ಈ ನಡುವೆ ಈ ವಿಷದ ಅಗ್ನಿ, ಈ ವಿಷದ ಅಗ್ನಿ ಅದೆಷ್ಟೋ ತಗತಗಿಸಿ ಬತ್ತಿ ಉಳಿದರು ನನ್ನೆಡೆಯ ತತ್ವವೆಂಬ ಗಂಗೆಯು ನಿನ್ನ ತಂದೆಯು ಮತ್ತೋಲೆಯನ್ನು ನಂದಿಸಲೇ ಬಿಡಲಾರದನ್ನ, ನಂದಿಸಲೇ ಬಿಡಲಾರ. ಅಣ್ಣ, ಈ ಹೇಸಿ ಹೆಣ್ಣಿನ ಮಾತನ್ನು ನಂಬಿ ಮನಸ್ಸೊಡೆದು ಮನೆಯೊಡೆದು ನಮ್ಮ ಬಾಳ ಬಂಧನದ ಪಾಶವನ್ನೇ ಹರಿದೊಗೆಯುವುದು ಬೇಡಣ್ಣ, ಹರಿದೊಗೆಯುವುದು ಬೇಡ. ನೀನೇ ಹೇಳಿದಂತೆ ನಾನು ಆ ಶ್ರೀರಾಮನ ಚಂದ್ರ ಲಕ್ಷ್ಮಣನಂತೆಯೇ ಇದ್ದೇನಲ್ಲ, ಲಕ್ಷ್ಮಣನಂತೆಯೇ ಇದ್ದೇನೆ. ಇದಕ್ಕೆ ಈ ಭೂತಾಯಿಯ ಸಾಕ್ಷಿಯ ಕೈಲಾಸದಲ್ಲಿರುವ ಪರಮಾತ್ಮನೇ ಸಾಕ್ಷಿಯನ್ನ, ಪರಮಾತ್ಮನೇ ಸಾಕ್ಷಿ. ಅಣ್ಣ ಅಣ್ಣ, ತಿಳಿಯದೆ ಆ ಶ್ರೀರಾಮಚಂದ್ರ ಅಜ್ಞಾನಕ್ಕೆ ಸಿಲುಕಿ ದೇವರಂತ ತನ್ನ ಸತಿ ಶಿರೋಮಣಿಯಾದ ಸೀತಾದೇವಿಯನ್ನು ಕಾಡಿಗಟ್ಟಿ ಹಾರಾಟ. ದುಡುಕಬೇಡ, ದುಡುಕಬೇಡ. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಣ್ಣ,
ಕಟ್ಟಿದ ತಾಳಿಯನ್ನು ಹರಿದುಕೊಳ್ಳುವೆ. ಇವಳು ನಿನಗೆ ಬೇಕಾಗಿದ್ದರೆ ಮತ್ತೆ ಈತ ರಾಕ್ಷಸ, ನೀನೇನು ಮನುಷ್ಯನೋ ಅಥವಾ ರಾಕ್ಷಸನೋ? ಹಿಂದೆ ಮೈಸಾಸುರ, ರಾವಣಾಸುರ, ಅನಂತ ದೈತ್ಯರು ಈ ರೀತಿ ವರ್ತಿಸಲಿಲ್ಲ. ಅವರಿಗಿಂತಲೂ ಮಹಾನ್ ನೀತ ರಾಕ್ಷಸ ನೀನು. ತಾಳಿ ಎಂದರೆ ಹೆಣ್ಣಿಗೆ ಮುತ್ತೈದೆಯ ಭಾಗ್ಯವನ್ನು ತೋರುವ ಮಹಾಗುರು. ಅಂತಹ ತಾಳಿಯನ್ನೇ ಹರಿದುಕೊಂಡು ಬಿಟ್ಟೆಯಲ್ಲೋ ಜ್ಞಾನಹೀನ ಬಸುವೆ. ಹೆಣ್ಣಿನ ಶಾಪ ನಿನ್ನನ್ನು ಸುಮ್ಮನೆ ಬಿಡಲಾರದು ಪಾಪಿ. ಇವಳು ಒಂದು ಹೆಣ್ಣು, ಬಡವನ ತಂಗಿ ಕುರುಡಿ ಅಂತ ಕರುಣೆ ತೋರಿದರೆ ಈ ಹೆಣ್ಣಿನ ತುಂಬ ಕಾಮವೇ ತುಂಬಿದೆ. ಇವಳು ಅಂತಿಂತ ಹೆಣ್ಣಲ್ಲ, ಕಂಡಗಳಿಗೆ ಸುಖ ಹೊಂದುವ ಬಂಡಗಂಡೆ. ತಾಯಿ ಮತ್ತು ನನ್ನ ತಾಯಿಯ ಚೊಚ್ಚಲ ಮಗನೇ, ನಿನ್ನ ತಮ್ಮನಾಗಿ ಹುಟ್ಟಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಯಿತು. ನನಗೆ ಸರಿಯಾದ ಬಹುಮಾನವನ್ನೇ ಕೊಟ್ಟೆ. ಹೇ ಪ್ರಶಾಂತ, ನೋಡಿದೇನೋ ಇಂದು ನಿನ್ನನ್ನ ನಿನಗೆ ಎಂತಹ ಬಹುಮಾನ ಕೊಟ್ಟ. ನನ್ನನ್ನೇ ನನಗೆ ಸರ್ವಸ್ವವೆಂದು ತಿಳಿದುಕೊಂಡ ನಿನಗೆ ಇಂದು ಇದೇ ನಿನ್ನನ್ನ ಈ ಹೇಗೆ ಹೆಣ್ಣಿನ ಮಾತನ್ನು ನಂಬಿ ಒಡ ಹುಟ್ಟಿದ ಕರುಳನ್ನೇ ಕತ್ತರಿಸಿ ಬಿಟ್ಟನಲ್ಲ. ಲೇ ಪ್ರಶಾಂತ, ಇಲ್ಲಿಯವರೆಗೂ ನೀ ಪಟ್ಟ ಕಷ್ಟ ಹಿಂದಿಗೆ ಎಲ್ಲವೂ ವ್ಯರ್ಥವಾಗಿ ಹೋಯಿತಲ್ಲ. ಅಣ್ಣನ ಹೆಂಡತಿಯ ಮೇಲೆ ಕಾಮದ ಕಣ್ಣು ಹಾಕಿದ ಕೆಟ್ಟ ಮಾನವನಿವನೆಂದು ಜನರ ಪಟ್ಟು ಮಾಡಿ ತೋರಿಸಿ ಕೇಕೆ ಹಾಕಿ ನಗೆ ಬರ್ತಾ ಇದ್ದಲ್ಲ. ಅಮ್ಮ, ನೋಡಿದೆ ನಮ್ಮ ಈ ನಿನ್ನ ಮಗನ ದೌರ್ಭಾಗ್ಯವನ್ನು. ಹುಟ್ಟುವಾಗಲೇ ನನ್ನ ಕತ್ತನ್ನು ಹೆಚ್ಚಿ ಸಾಯಿಸಬಾರದಿದ್ದೇನಮ್ಮ, ಸಾಯಬಾರದಿದ್ದೆ. ಮುಂದೆ ಇಂಥದ್ದೊಂದು ದಿನ ಬರುತ್ತದೆ, ಅದನ್ನು ನಾನು ನನ್ನ ಕಣ್ಣಾರೆ ಕಾಣಬಾರದೆಂದೇ ಇದೆಲ್ಲವನ್ನು ನೀನೇ ಮುಗಿಸಿ ಬಾ ಎಂದು ನನ್ನನ್ನು ಬದುಕಿಸಿ ನೀನು ನಮ್ಮೆಲ್ಲರನ್ನು ಬಿಟ್ಟು ಹೊರಟೋಗಿ ಬಿಟ್ಟೆಯ ತಾಯಿ. ಅತ್ತಿಗೆ ಪವಿತ್ರ ಎನ್ನುವ ಶಬ್ದಕ್ಕೆ ಬೆಂಕಿ ಇಟ್ಟ ಬಿಟ್ಟರಮ್ಮ. ನನ್ನ ಸಿಟ್ಟು ನೆತ್ತಿಗೇರದೊಳಗೆ ನೀವು ಇಲ್ಲಿಂದ ಕಾಲು ಕಿತ್ತರೆ ಸರಿ, ಇಲ್ಲದಿದ್ದರೆ ಬಿಟ್ಟು ಬಿಡುವೆ. ಅಯ್ಯೋ ಮಾವ, ಏನ್ ವಿಚಾರ ಮಾಡ್ತಾ ಇದ್ಯಾ? ಬಿಟ್ಟು ಬಿಡ್ರಿ. ಇಂಥ ನೀತ್ರಿ ಭೂಮಿಯಲ್ಲಿ ಇದ್ರೆ ಎಷ್ಟು, ಸತ್ತ ಎಷ್ಟು. ಹುಟ್ಟಿದರೆ ಹುಟ್ಟಬೇಕು ನಿನ್ನಂತ ಹೆಣ್ಣುಗಳು ಈ ಭೂಮಿಯ ಮೇಲೆ. ನಿನ್ನಂತ ಹೆಣ್ಣುಗಳು ಹುಟ್ಟಿದ್ದರಿಂದಲೇ ಅದೆಷ್ಟೋ ಒಂದಾಗಿದ್ದ ವೇತನಗಳು ಎಂದು ಹೊರಗಾಗುತ್ತಿವೆ. ಲೇ ತಿಂಡಿಗಾಗಿ ಹುಟ್ಟಿದ ಬಂಡರಂಗೆ, ನಿನಗೂ ಒಂದು ಕಾಲ ಬಂದೇ ಬರುತ್ತದೆ ಎನ್ನುವುದನ್ನು ಮಾತ್ರ ನಾವಿನ್ನು ಹೋಗೋಣ. ಈ ಮನೆಯಲ್ಲಿ ನಾವು ಇಷ್ಟೇ ದಿವಸ ಇರಬಹುದೆಂದು ಆ ದೇವರು ಬರೆದಂತೆ ಕಾಣುತ್ತಿದೆ. ಪ್ರಶಾಂತ, ಎಲ್ಲಿಗಪ್ಪ ನಾವು ಹೋಗೋದು? ಅತ್ತಿಗೆ, ಆ ದೇವರು ಎಲ್ಲಿಗೆ ಕರೆದೊಯ್ಯುತ್ತಾನೋ ಅಲ್ಲಿಗೆ ಅಮ್ಮ. ಅತ್ತಿಗೆ, ಈ ಕಷ್ಟವೆಂಬುದು, ಈ ವನವಾಸವೆಂಬುದು ಸತ್ಯವಂತರಿಗೆ ಮಾತ್ರ ಒತ್ತೊತ್ತಿ ಬರುತ್ತದೆ ವಿನಃ ಇನ್ನೊಬ್ಬರಿಗಲ್ಲಮ್ಮ, ಇನ್ನೊಬ್ಬರಿಗಲ್ಲ. ಈ ಕಷ್ಟವೆಂಬುದು, ಈ ವನವಾಸವೆಂಬುದು ಆ ಹರಿಹರ ಬ್ರಹ್ಮಾದಿಗಳನ್ನು ಬಿಟ್ಟಿಲ್ಲ, ಬಸವಾದಿ ಪ್ರಮುಖರನ್ನೂ ಬಿಟ್ಟಿಲ್ಲ.
ನಮ್ಮ ಭಾರತದ ಸೆರೆ ಬಿಡಿಸಿದ ಮಹಾತ್ಮ ಗಾಂಧೀಜಿಯನ್ನೇ ಬಿಟ್ಟಿಲ್ಲ. ಧರ್ಮದ ಮರವನ್ನು ಬೆಳೆಸಲು ಹೋದ ಅಣ್ಣ ಬಸವಣ್ಣನನ್ನೇ ಕಲ್ಲಿನಿಂದ ಹೊಡೆದು ಹೊಳೆ ಹಾರಿಸಲಿಲ್ಲವೇ? ಅಕ್ಕ ಮಹಾದೇವಿಯನ್ನು ಬತ್ತಲೆ ಮಾಡಿ ಓಡಿಸಲಿಲ್ಲವೇ? ತುಂಬಿದ ಮನೆಯಲ್ಲಿ ಅಮೃತವೇ ಇರುವಾಗ ಆ ಹೇಮರೆಡ್ಡಿ ಮಲ್ಲಮ್ಮನಿಗೆ ಹಾಸಿದ ಬಲಿ ಉಳಿಸಲಿಲ್ಲವೇ? ಯೇಸು ಕ್ರಿಸ್ತನ ತಲೆಯ ಮೇಲೆ ಮಳೆ ಜಡಿಯಲಿಲ್ಲವೇ? ಸತ್ಯ ಹರಿಶ್ಚಂದ್ರನನ್ನು ಸ್ಮಶಾನ ಕಾಯಿಸಲಿಲ್ಲವೇ? ಅಂತವರಿಗೆ ವೈಕುಂಠದ ಹರಿಯೇನರ ವೇಷ ತೊಟ್ಟು ರಾಮನಾಗಿ ಭೂಮಿಗೆ ಬಂದಾಗ ವನವಾಸ ಅನುಭವಿಸಲಿಲ್ಲವೇ? ಅಂತವರಿಗೆ ವಿಧಿಯು ಬೆಂಬತ್ತಿ ಕಾಡುತ್ತಿರುವಾಗ ಇನ್ನು ಏಕಚಿತ್ತ ನರಮನುಷ್ಯರಾದ ನಮ್ಮಂತವರ ಪಾಡಿನ ಪ್ರತಾಪ್ ಲೇ ಕಾಟಿಯ ಮಾನ ಕಳೆಯುವ ರಕ್ಷಕ, ಕಿವಿ ಗೊತ್ತು ಕೇಳು. ಯಾವ ಕೈಗಳಿಂದ ಈ ನನ್ನ ಅತ್ತಿಗೆಯ ಕೊರಳ ತಾಳಿಯನ್ನು ಹರಿದುಕೊಂಡು ಹೊರನೂಗುತ್ತಿದೆಯೋ ಅದೇ ಕೈಗಳಿಂದ ಮತ್ತೆ ನನ್ನ ಅತ್ತಿಗೆಯ ಕೊರಳಿಗೆ ತಾಳಿ ಕಟ್ಟಿಸದಿದ್ದರೆ ನನ್ನ ಹೆಸರು ಪ್ರಶಾಂತನೇ ಅಲ್ಲ. ತಾಯಿ ಗ್ರಹ ಮಾತೆ, ತಾಯಿಯ ಒಡಲಿನಿಂದ ಹುಟ್ಟಿ ನಿನ್ನ ಮಡಿಲಲ್ಲಿ ಆಡಿ ಓಡಾಡಿ ಬೆಳೆದ ನಾನು ಇಂದು ಈ ನಿನ್ನ ಮಡಿಲ ನೆರಳನ್ನು ಬಿಟ್ಟು ಹೋಗುವಂತಾಯಿತು. ನಾನಾವ ಅಪರಾಧ ಮಾಡಿಲ್ಲವೆನ್ನುವುದು ನಿನಗಾದರೂ ಗೊತ್ತಿಲ್ಲವೇ ತಾಯಿ? ಇಲ್ಲಿಯವರೆಗೂ ಮಳೆ ಚಳಿ ಗಾಳಿ ಬಿಸಿಲಿನಿಂದ ರಕ್ಷಿಸಿದ ನಿನಗೆ ನನ್ನ ಕೊನೆಯ ನಮಸ್ಕಾರ ತಾಯೇ, ನಿನಗೆ ನನ್ನ ಕೊನೆಯ ಮಿತ್ರ ನಡೆಯಮ್ಮ ಹೋಗೋಣ. ಪೀಡಿ ಅಂತ ತೊಲಗಿದ್ವಲ್ಲ, ತುಂಬಾ ತಲೆ ನೋಯ್ತಾ ಇದೆ. ಬಾ ಮಾವ, ನಿನಗೂ ಕಾಪಿ ಮಾಡಿ. Thank you.